ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ರಿಯಲ್ ಸ್ಟಾರ್ ಹಿರಿಯೂರಿನ ಭವಿಷ್ಯದ ಜನನಾಯಕ, ಯೂತ್ ಐಕಾನ್, ವಯಸ್ಸಾದವರು, ಹಿರಿಯರು, ತಾಯಂದಿರು ಹಾಗೂ ರೈತರ ಪ್ರೀತಿಯ ಸೇವಕ, ಸದೃಢ ನಾಯಕ. ಹೌದು, ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯೂರು ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರು ಹಾಗೆ ಸಮಾಜ ಸೇವಕರು ಶ್ರೀ ಅಭಿನಂದನ್ ಕೆ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಅಭಿನಂದನ್ ಕೆ ಹಿರಿಯೂರು ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರು. ಹಿರಿಯೂರು ತಾಲೂಕಿನ ವೇಣುಕಲ್ಲುಗುಡ್ಡ ಗ್ರಾಮದ ಅಭಿನಂದನ್ ಕೆ ತಾಯಿಯ ಕನಸುಗಳನ್ನ ಸಾಕಾರಗೊಳಿಸಲು ಬದುಕನ್ನೇ ಸಮಾಜ ಸೇವೆಗೆ ಅರ್ಪಿಸಿದ ಯುವ ನಾಯಕ. ತಾಯಿಯ ಸ್ಮರಣಾರ್ಥ ಸ್ಥಾಪಿಸಿದ ಜೀವದಾತಿ ಫೌಂಡೇಶನ್ ಮೂಲಕ ನೂರಾರು ಜನಪರ ಕಾರ್ಯಗಳನ್ನ ನಡೆಸುತ್ತಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲೂ ಜನರ ನೆರವಿಗೆ ಧಾವಿಸಿದ್ದ ಇವರು ತಾಯಂದಿರ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಸೇವಾ ಮನೋಭಾವ, ಮಾನವೀಯತೆ ಮತ್ತು ನಾಯಕತ್ವದ ಮೂಲಕ ಜನಮನ ಗೆದ್ದಿರುವ ತಾಯಿ ಹೃದಯದ ರಾಜಕಾರಣಿಯಾಗಿದ್ದಾರೆ. ಪ್ರಸ್ತುತ ಹಿರಿಯೂರು ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಮೊದಲನೇದಾಗಿ ಜಿ ಕನ್ನಡ ನ್ಯೂಸ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಕಾರಣ ಏನಂತಂದರೆ, ಒಬ್ಬ ಸಾಮಾನ್ಯ ಯುವಕನನ್ನು ಇವತ್ತು ಗುರುತಿಸಿ ಇವತ್ತು ಅತ್ಯಂತ ದೊಡ್ಡ ಚಾನಲ್, ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಜಿ ಇವತ್ತು ನನ್ನನ್ನು ಗುರುತಿಸಿ ರಿಯಲ್ ಅವಾರ್ಡನ್ನು ಕೊಟ್ಟಿದೆ. ರಿಯಲ್ ಸ್ಟಾರ್ ಅವಾರ್ಡನ್ನು ಕೊಟ್ಟಿರ್ತಕ್ಕಂಥ ಜಿಗೆ ನಾನು ಆಭಾರಿಯಾಗಿರ್ತೀನಿ. ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಸರ್, ಇನ್ನು ನೀವು ಮೂಲತಃ ಹಿರಿಯೂರು ತಾಲೂಕು ವೇಣುಕಲ್ಲುಗುಡ್ಡ ಗ್ರಾಮದವರು. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ವಿದ್ಯಾಭ್ಯಾಸ, ಕುಟುಂಬ, ನಿಮ್ಮ ಊರು, ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಮ್ಮದು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ವೇಣುಕಲ್ಲುಗುಡ್ಡ ಸ್ವಂತ ಊರು. ಆ ಒಂದು ಊರಲ್ಲೇ ನಾವು ಹುಟ್ಟಿ ಬೆಳೆದು ಆ ಒಂದು ಊರಲ್ಲೇ ಬಾಲ್ಯ ಜೀವನವನ್ನು ಕಳೆದು ಬಾಲ್ಯ ಜೀವನನ ಕಳೀತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನನ್ನ ಒಂದು ಹಿನ್ನೆಲೆ ಹೇಳ್ಬೇಕಂತಂದರೆ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಸಾಕಮ್ಮ. ನಾನು ಒಬ್ಬನೇ ಮಗ, ಒಬ್ಳು ಮಗಳು. ಸೊ ನಮ್ಮ ಒಂದು ಕುಟುಂಬ ಹೆಂಗಿತ್ತು ಅಂದರೆ, ಒಂದು ದೊಡ್ಡ ಕುಟುಂಬ ಆಗಿತ್ತು. ನಿಮ್ಗೆಲ್ಲ ಗೊತ್ತು, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೇಲೇನೆ ಸುಮಾರು ಕಡಿಮೆ ಅಂದ್ರೆ ಒಂದು 14-15 ಜನ ಇದ್ವಿ ಜೊತೆಗೆ, ಒಟ್ಟು ಕುಟುಂಬ. ಆ ಒಂದು ಒಟ್ಟು ಕುಟುಂಬದಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವ ನೋಡಿದ್ರೆ, ಈಗಿನ ಕಾಲದಲ್ಲಿ ನೀವೆಲ್ಲ ನೋಡಿರ್ತೀರ. ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಳಿರ್ಬೋದು ಅಷ್ಟೇ. ಆದರೆ ಆ ಒಂದು ಅವಿಭಕ್ತ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಅನುಭವ, ಅಲ್ಲಿ ಹಿರಿಯರು ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ನಮಗೆ ಹೆಚ್ಚು ಸ್ಫೂರ್ತಿಯನ್ನು ಕೊಡ್ತು. ಆ ಒಂದು ಬಾಲ್ಯ ಜೀವನದಲ್ಲಿ ನಾನು ಹೇಳ್ಬೇಕಂತಂದರೆ, ಎಜುಕೇಷನ್ ಸ್ವಲ್ಪ ಹಿಂದೆ ಇದ್ವಿ. ಏನಕ್ಕಂದರೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ 7th ಓದಬೇಕಾದ್ರೆ ನಮಗೇನಂದರೆ, ಸ್ಕೂಲ್ಗೆ ಹೋಗೋದಕ್ಕಿಂತ ಬೇರೆ ಕೆಲಸ ಮಾಡ್ಬೇಕಂದ್ರೆ ಅಪ್ಪ ಅಮ್ಮನ ಜೊತೆಗೆ ವ್ಯವಸಾಯಕ್ಕೆ ಹೋಗ್ಬೇಕು, ಅಥವಾ ಆಕ್ಚುಲಿ ನಾವು ಮೂಲ ಕಸಬು ಬಂದ್ಬಿಟ್ಟು ಕುರಿ ಮೇಕೆ ಸಾಕಾಣಿಕೆ ಇತ್ತು ಆಗ. ಆ ಕೆಲಸಕ್ಕೆ ಕುಟುಂಬ ಅಂತ ಹೌದು, ಕೃಷಿ ಕುಟುಂಬ ಇತ್ತು. ನಮ್ಗೆ ಸ್ಕೂಲ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಮೇಡಮ್. ಆಗ ಏನಂತಂದ್ರೆ, ಸ್ಕೂಲ್ಗೆ ಹೋದ್ರೆ ಏನಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ, ನಾವು ಎಜುಕೇಶನ್ ಸ್ವಲ್ಪ ಹಿಂದೆ ಇದ್ವಿ. ಆ ಒಂದು ಕಾರಣಕ್ಕಾಗಿ ನಮ್ಮ ತಂದೆ ತಾಯಿ ಜೊತೆಗೆ ಅಥವಾ ನಮ್ಮ ಪೇರೆಂಟ್ಸ್ ಜೊತೆಗೆ ಯಾರಿಗಾರ ನಾವು ಜಮೀನ್ಗೆ ಹೋಗ್ಬಿಟ್ರೆ, ನಮ್ಗೆ ಅಲ್ಲಿ ಸ್ಕೂಲಲ್ಲಿ ಏನಕ್ಕೆ ನಿಮ್ಗೆಲ್ಲ ಗೊತ್ತು, ಈಗಿನ ಶಿಕ್ಷಣ ವ್ಯವಸ್ಥೆನೇ ಬೇರೆ, ಆಗಿನ ಶಿಕ್ಷಣ ವ್ಯವಸ್ಥೆನೇ ಬೇರೆ. ಆಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಬಂದ್ಬಿಟ್ಟು ನಮ್ಗೆ ಹೊಡಿಯರು, ಟೀಚರ್ಸ್ ಎಲ್ಲ ಬೀಳ್ತಾ ಇತ್ತು. ಬಟ್ ಈಗೆಲ್ಲ ಹಂಗಿಲ್ಲ. ಎಸ್ ಸರ್, ನೀವಾಗಲೇ ಬಾಲ್ಯದ ಬಗ್ಗೆ ಹೇಳ್ತಾ ಇದ್ರಿ. ಬಾಲ್ಯ ಅಂದ ಮೇಲೆ ಒಂದಷ್ಟು ತುಂಟಾಟಗಳು ಇದ್ದೇ ಇರುತ್ತೆ. ಅದರಲ್ಲೂ ಈ ಗಂಡು ಮಕ್ಕಳು ಅಂತ ಅಂದರೆ ಸ್ಕೂಲ್ಗೆ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ನೀವು ಕೂಡ ಹೇಳ್ರಿ, ನಾನು ಆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇರಲಿಲ್ಲ, ಹಾಗೆ ಎಜುಕೇಷನಲ್ಲಿ ಯಾವಾಗಲೂ ಹಿಂದೆ ಇದ್ದೆ ಅಂತ. ನಿಮ್ಮ ಬಾಲ್ಯದಲ್ಲಿ ನೀವು ಮಾಡಿರುವಂಥ ತುಂಟಾಟಗಳನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ? ನಾವು ಮೋಸ್ಟ್ಲಿ ಒಂದು 6th ಸ್ಟ್ಯಾಂಡರ್ಡ್ ಇದ್ವಿ ಮೇಡಮ್. ಆ 6th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಮಗೆ ಮಲ್ಲಿಕಾರ್ಜುನಪ್ಪ ಮಾಸ್ಟರ್ ಅಂತ ಇದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಎಜುಕೇಶನ್ ಸ್ವಲ್ಪ ಕಡಿಮೆ ಇರ್ಬೇಕಾದ್ರೆ ಏನ್ ಮಾಡಿದ್ರು, ಅವ್ರು ಒಂದು ಹೋಮ್ ವರ್ಕ್ ಕೊಟ್ಟಿದ್ರು, ಮಾಡ್ಕೊಂಡು ಬರಕ್ ಆಗಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಮಾಸ್ಟರ್ ಏನ್ ಮಾಡಿದ್ರು, ನಮ್ಗೆಲ್ಲ ಅವತ್ತು ಕರೆಸಿ ಎಲ್ಲ ಹೊಡೆದಿದ್ರು. ಅವತ್ತು ಆಕ್ಚುಲಿ ಫ್ರೈಡೆ ಓಡಿಸ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಾಟರ್ಡೆ ಬಂದಿತ್ತು. ಆ ಸಾಟರ್ಡೆ ಸಂದರ್ಭದಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ಸ್ಕೂಲ್ ಹೋಗಿಲ್ಲ ನಾವು.
ಯಾಕೆ ಅಂದ್ರೆ ಮಾಸ್ಟರ್ ನಮ್ಮನ್ನೆಲ್ಲ ಹೊಡೆದಿದ್ದಾರೆ. ಆ ರೀಸನ್ಗೋಸ್ಕರ ಅವ್ರನ್ನ ನಾವು ಏನಾದ್ರು ಒಂದು ಬಾಲ್ಯ 6ನೇ ಕ್ಲಾಸ್ ಇನ್ನು ಹಾಗೇನ ನಮ್ಗಿನ್ನೂ ಏನು ಮೆಚೂರ್ಡ್ ಇಲ್ಲ. ಹಾಗೆ ನೋಡಿ ನಾವೆಲ್ಲ ಸ್ವಲ್ಪ ಒಂದ್ 2-3 ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಸ್ಕೂಲ್ ಹೋಗಿಲ್ಲ. ನಾವು ಅಲ್ಲಿ ಊರತ್ರ ಒಂದತ್ರ ನಾವೆಲ್ಲ ಸ್ವಲ್ಪ ಹೊರಗಡೆ ಬಚ್ಚಿಕೊಂಡ್ವಿ. ಆ ಒಂದು ಸಂದರ್ಭದಲ್ಲಿ ಮಾಸ್ಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ರು. ನಾವೇನ್ ಮಾಡಿದ್ವಿ, ಕಲ್ಲು ತಗೊಂಡು ಕಲ್ಲು ತಗೊಂಡು ಹೊಡೆದ್ಬಿಟ್ವಿ ಅವ್ರಿಗೆ. ಆ ಒಂದು ಸಂದರ್ಭದಲ್ಲಿ ಮಾಸ್ಟರ್ ನಮ್ಗೆ ಅವಾಗ ಗೊತ್ತಿಲ್ಲ. ಅವಾಗ ಹೊಡೆಸ್ಕೊಂಡಿದ್ದಾದ್ಮೇಲೆ ಮಾಸ್ಟರ್ಗೆ ಯಾರಂತ ಗೊತ್ತಾಯ್ತು. ಅವತ್ತು ಹೊಡೆದಾರು ನಾವು 24 hours ಅಲ್ಲಿ ಎಲ್ಲೂ ಇಲ್ಲ, ನಮ್ಮ ಮನೇಲೂ ಇಲ್ಲ, ಎಲ್ಲ ಹೋಗ್ಬಿಟ್ಟು ಜಮೀನುಗಳಲ್ಲಿ ಬಚ್ಚಿಕೋಬಿಟ್ಟಿದ್ವಿ. ಕಾರಣ ಏನಂತಂದ್ರೆ ಭಯ, ಹೊಡೆದ್ಬಿಟ್ಟಿದೀವಿ. ಈಗೇನಾಗಿದೆ ಅಂತಂದ್ರೆ ಏನಾದ್ರು ಬೈ ಮಿಸ್ ಆಗಿ ಏನಾದ್ರು ನಮ್ಗೆ ನಮ್ಮ ಮನೆಗೆ ಬರ್ತಾರ, ಏನೋ ಸಮಸ್ಯೆ ಮಾಡ್ತಾರ ಅಂತ ಬಚ್ಚಿಕೊಂಡಿದ್ವಿ. ಅದಾದ್ಮೇಲೆ ಮಾಸ್ಟ್ರು ನೆಕ್ಸ್ಟ್ ಡೇ ನಮ್ಮ ಪೇರೆಂಟ್ಸ್ ಎಲ್ಲ ಬಂದು ಹುಡುಕ ಬಂದು ಮತ್ತೆ ಸ್ಕೂಲಿಗೆ ಕರ್ಕೊಂಡು ಹೋದ್ರು. ಅವತ್ತು ಹೇಳಿದ್ರು, ನೋಡಪ್ಪ ನೀವು ಒಳ್ಳೇದಕ್ಕೋಸ್ಕರ ಹೊಡಿಯೋದು, ಅದನ್ನ ಬಿಟ್ಬಿಟ್ರೆ ನೀವು ಕೆಟ್ಟೋಗ್ಲಿ ಅಂತ ಉದ್ದೇಶದಿಂದ ಹೊಡಿಯಲ್ಲ, ಇವತ್ತೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಅವತ್ತಿಂದ ನಮ್ಮನ್ನು ಮಾಸ್ಟರ್ ಹೊಡಿತಿರ್ಲಿಲ್ಲ. ಆ ಸ್ಕೂಲ್ ಚೇಂಜ್ ಆಗಿದ್ದಾದ್ಮೇಲೆ ನಮ್ಗೆ ಅನಿಸ್ತು ಆ ಟೀಚರ್ಸ್ ಯಾಕೆ ನಮ್ಮ ಹೊಡಿತಿದ್ರು ಅನ್ನೋ ಒಂದು ಅನುಭವ ಅನ್ನೋದು ಆಗ ನಮ್ಗೆ ಗೊತ್ತಾಯ್ತು. ಅಲ್ಲಿದ್ದ ನಮ್ಮ ಜರ್ನಿ ಸ್ಕೂಲು ಕಂಪ್ಲೀಟ್ ಆಗಿ ಹೈಸ್ಕೂಲಿಗೆ ನಾವು ಎಲ್ಲಿಗೆ ಇದಕ್ಕೆ ಬಂದ್ವಿ, ಅರಿಯಬ್ಬೆ ಅಂತ ಬರುತ್ತೆ ಮೇಡಮ್, ನಮ್ಮ ತಾಲೂಕಲ್ಲಿ ಅರಿಯಬ್ಬೆ ಅಂತ ಬರುತ್ತೆ. ಅರಿಯಬ್ಬೆಲಿ ಹೈಸ್ಕೂಲು ಮತ್ತೆ PUC ಅರಿಯಬ್ಬೆಲೆ ನಾನು ಸ್ಟಡಿ ಮಾಡಿದ್ದು. ಅಲ್ಲಿ ಎಜುಕೇಶನ್ ಅಲ್ಲಿ ಡಿಗ್ರಿಗಿಂತ ಮುಂಚೆಲೆ 8th 9th 10th ಮಾಡ್ಬೇಕಾದ್ರೆ ಅಷ್ಟೊಂದು ನಾವಿನ್ನು ಎಜುಕೇಶನ್ ಇನ್ನು ಸ್ವಲ್ಪ ಕಡಿಮೆನೆ. ಎಜುಕೇಶನ್ ಒಂದು ಬಿಟ್ಟು ಮಿಕ್ಕಿ ತರ್ಲೆಯಲ್ಲಿ ನಾವೆಲ್ಲ ಫುಲ್ ಫಾಸ್ಟ್ ಇದ್ವಿ. ಹೆಸರು ನಮ್ದೇ ಹೆಸರು, ಆಕ್ಚುಲಿ ನಾನು ತುಂಬಾ ಕುಳ್ಳ ಇದ್ದೆ ಆಗ. ಹೆಸರು ಅಭಿನಂದನ್ ಅಂತ ಹೆಸರೇನಿರ್ತಿತ್ತು. ಬಟ್ ಏನಂದ್ರೆ ಸ್ಟಾರ್ಟಿಂಗ್ ನಿಂತ್ಕೊಂಡಾಗ ಫಸ್ಟ್ ನಾನೇ ಫಸ್ಟ್ ಇರ್ತಿದ್ದೆ. ಜೊತೆಗೆ ಓದಲ್ದಲ್ಲಿ ಏನಿಲ್ಲ, ನಾವು 0. ಹೊಡಿಯೋದು ನಮ್ಗೆ ಹಂಗೆ ಕೇಳೋರು, ಏನಪ್ಪ ಅಭಿನಂದನ್ ಅಂತ ಹೆಸರು ಇಟ್ಕೊಂಡಿದ್ಯಾ ನೀನು, ಒಳ್ಳೆ ಹೆಸರು ಇಟ್ಕೊಂಡಿದ್ಯಾ, ನೀನು ಏನು ಓದಲ್ಲ, ನಮ್ಮ ಮಾಸ್ಟರ್ಗಳೆಲ್ಲ ಆ ಥರ ಬೈತಾ ಇದ್ರು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಾಯಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ಅಂಥದ್ರಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಇಷ್ಟೆಲ್ಲ ಬೆಳವಣಿಗೆಗೆ ನಿಮ್ಮ ತಾಯಿಯ ಪಾತ್ರ ಏನು ಸರ್? ನನಗೆ ಇವತ್ತು ನಮ್ಮಮ್ಮ ಇಲ್ಲ. ನಮ್ಮಮ್ಮ ಇಲ್ಲ ಒಂದು ಕಾರಣಕ್ಕಾಗಿ ತಂದೆ ತಾಯಿ ಎಷ್ಟು ನಮ್ಮನ್ನು ಬೆಳೆಸ್ತಾರಂತ ಒಂದು ವಿಷಯನ ತಗೊಳ್ಳೋದಾದ್ರೆ, ನಾನು 8th ಹೋಗ್ತಾ ಇದ್ದೆ. ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮಮ್ಮ ಏನು ಮಾಡ್ತಾವೆ ಅಂತಂದರೆ, ಆ ಟೈಮಲ್ಲಿ ನಮಗೆ ಟ್ರಿಪ್ ಕಳಿಸ್ತಾರೆ, ಪ್ರವಾಸ ಅಂತೇಳಿ ಕಳಿಸ್ತಾರೆ. 3 ದಿನ 4 ದಿನ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮದು ಒಂದು ಸ್ವಲ್ಪ ಬಡ ಕುಟುಂಬ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮಮ್ಮಗೆ ಏನಂದರೆ, ಆ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿತ್ತು. ನಮ್ಮಮ್ಮ ಸಪ್ರೇಟ್ ಇದ್ರು, ನಮ್ಮಮ್ಮ ಮತ್ತೆ ನಮ್ಮಪ್ಪ ಜೊತೆಗಿದ್ರು, ನಮ್ಮ ಫ್ಯಾಮಿಲಿ ಇನ್ಯಾರು ಜೊತೆಗಿರ್ಲಿಲ್ಲ. ನಾವಿನ್ನು ಚಿಕ್ಕವರು, 7th or 8th ಇದ್ದೀನಿ. ಆ ಸಂದರ್ಭದಲ್ಲಿ ನಾನು ಹೇಳ್ದೆ ನಮ್ಮಮ್ಮಗೆ, ಅಮ್ಮ ನಾನು ಈ ಥರ ಟೂರ್ ಹೋಗ್ಬೇಕು, ನಾನು ಕಳಿಸ್ಕೊಡಿ ಅಂತ. ಜಸ್ಟ್ ನಾಳೆ ಅನ್ಬೇಕಾ ನಾನು ಹೇಳಿದೆ ನಮ್ಮಮ್ಮಗೆ. ಬಟ್ ನಮ್ಮಮ್ಮನ ಹತ್ರ ಆ ಟೈಮಲ್ಲಿ ದುಡ್ಡಿಲ್ಲ. ಆ ದುಡ್ಡಿಲ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮಮ್ಮ ಏನಂದ್ರೆ ಹೇಳಂಗಿಲ್ಲ ಏನು. ಬಟ್ ರಿಯಲ್ ಆಗಿ ಹೇಳ್ಬೇಕಂದ್ರೆ, ಇವತ್ತು ನಾನು ಒಂದೇ ಒಂದು ವಿಚಾರ ನೆನೆಸ್ಕೋಬೇಕು, ಯಾಕೆ ಎತ್ತ ತಾಯಿನ ಅಷ್ಟು ಗೌರವಿಸ್ಬೇಕು, ಎತ್ತ ತಾಯಿನ ದೇವ್ರಿಗಿಂತ ಯಾಕೆ ಪೂಜಿಸ್ಬೇಕನ್ನೋ ಒಂದೇ ಒಂದು ಉದಾಹರಣೆನೆ. ಅವಾಗೆಲ್ಲ ಕರಿಮಣಿ ತಾಳಿ ಹಾಕೊಂಡಿರೋರು, ಅದ್ರಲ್ಲಿ ಒಂದು ಬಟ್ಟಿರೋದು ಮೇಡಮ್, ನಿಮ್ಗೆಲ್ಲ ಗೊತ್ತು, ಅದು ಗೋಲ್ಡು, ಬಂಗಾರದ್ದು. ಅವತ್ತು ಆ ಗೋಲ್ಡ್ನ ನಮ್ಮಮ್ಮ ನಮಗೆ ಗೊತ್ತಿಲ್ದಲೇ ಹೋಗ್ಬಿಟ್ಟು ಅದನ್ನ ಪ್ಲೆಡ್ಜ್ ಮಾಡಿ ಅಮೌಂಟ್ ತಂದು ಕೊಟ್ಟಿದೆ. ನನ್ಗೆ ಅದು ಗೊತ್ತಿಲ್ಲ. ಆಗೇನಾಯ್ತು ಅಂತಂದ್ರೆ, ನಮ್ಮಮ್ಮ ತಂದು ಕೊಟ್ಟಿದೆ, ತಗೊಂಡ್ವಿ, ದುಡ್ಡು ಕೊಟ್ಟರು, ತಗೊಂಡ್ವಿ, ಟ್ರಿಪ್ ಎಲ್ಲ ಬಂದ್ವಿ. ಬಂದ್ಮೇಲೆ 1-2 ದಿನ ಆದ್ಮೇಲೆ ಗೊತ್ತಾಗುತ್ತಲ್ಲ ನಮ್ಗೆ. ನಾನು ಕೇಳ್ದೆ, ಅಮ್ಮ ಯಾಕಮ್ಮ ಇದಿಲ್ಲ ಅಂತ ಕೇಳಿದೆ. ಇಲ್ಲಪ್ಪ ಏನಿಲ್ಲ ಬಿಡು ಅಂದ್ರೆ, ನಾನು ಇಲ್ಲ ಮತ್ತೆ ಫೋರ್ಸ್ ಮಾಡಿ ಕೇಳಿದ್ವಿ ಏನಕ್ಕಿಲ್ಲ ಅಂತ. ಅವನಮ್ಮ ಹೇಳಿದ್, ನೀನು ಎಮರ್ಜೆನ್ಸಿ ಅಂತ ಕೇಳ್ದಲ್ಲ, ಎಲ್ಲೂ ದುಡ್ಡು ಸಿಗ್ಲಿಲ್ಲ, ಅದಕ್ಕೋಸ್ಕರ ಇದು ತಾಂಡಿಟ್ಟೆ, ಬಿಡು ನಾಳೆ ಬಿಡಿಸ್ಕೊಂಬರೋಣ, ಇನ್ನೊಂದು ವಾರ ಆಗಲಿ ಬಿಡಿಸ್ಕೊಂಬರೋಣ ಅಂದರು. ನಮ್ಮಮ್ಮಗೆ ಅವತ್ತು ನಾನು ಮಾತು ಕೊಟ್ಟೆ, ಅಮ್ಮ ನಿನ್ನಿಗೆ ನಾನು ಇವಾಗ ಬರೀ ಒಂದೇ ಒಂದು ತಾಳಿ ಬಟ್ಟಿಲ್ವಲ್ಲ, ಆ ರೀಸನ್ಗೋಸ್ಕರ ನೀನೇನು ನನಗೆ ಕೊಟ್ಟಿದ್ಯಲ್ಲ, ನಾನು ಮುಂದೆ ಒಂದು ಭವಿಷ್ಯದಲ್ಲಿ ನಾನೊಂದು ಸ್ಥಾನಕ್ಕೆ ಹೋಗಿದ್ದಾದ್ಮೇಲೆ ಈ ಒಂದೂ ಸಹ ಕರಿಮಣಿ ಇಲ್ದಂಗೆ ಬರೇ ಗೋಲ್ಡಲ್ಲೇ ನಾನು ಮಾಡಿಸ್ಕೊಡ್ತೀನಮ್ಮ ಅಂತ ಹೇಳಿದೆ. ಆದರೆ ಆ ಒಂದು ಏನಂತಂದರೆ, ನಮಗೆ ಅದೃಷ್ಟ ಸಿಗಲಿಲ್ಲ ಮೇಡಮ್. ನನಗೆ ನಮ್ಮಮ್ಮಂದು ನೋಡೋಂಥ ಅದೃಷ್ಟ ಸಿಗಲಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಏನಕ್ಕದು ಇವತ್ತು ನಮ್ಮ ತಾಲೂಕಲ್ಲೆಲ್ಲ ಕೇಳೋದ್ಕಿಂತ ನಮ್ಮ ಊರಲ್ಲಿ, ಯಾಕೆ ಹುಟ್ಟೂರಲ್ಲೆಲ್ಲ ನೀವು ನಂಬ್ತಿರಿಲ್ಲೋ, 2nd PUC ಇವತ್ತು ಅದನ್ನ ಅತಿಶಯೋಕ್ತಿ ಆಗ್ಬೋದು, 2nd PUC ರಿಯಲ್ ಆಗಿ ನಮ್ಮಮ್ಮ ಎತ್ಕೊಂಡು ಅಡ್ಡಾಡ್ತಿದ್ರು ನನ್ನ. ಎಲ್ರಿಗೂ ಗೊತ್ತು, ಊರಲ್ಲಿ ಇರ್ತಕ್ಕಂಥ ಎಲ್ರಿಗೂ ಗೊತ್ತು, ಎಲ್ಲರೂ ಬೈಯರು, ಅವನಿನ್ನೂ ಚಿಕ್ಕೋನಲ್ಲ, PUC ಓದ್ತಿದ್ದಾನೆ, PUC ಓದನ್ನ ಎತ್ಕೊಂಡು ಅಡ್ಡಾಡ್ತೀರಾ, ನಿನ್ಗೆ ಯಾಕೆ ಅಂತಂದ್ರೆ, ಆ ಬಾಂಧವ್ಯ ಹೆಂಗಂದ್ರೆ ಪ್ರತಿಯೊಬ್ಬ ತಾಯಿಗೂ
ಅವ್ರದ್ದೇ ಆದಂಥ ಒಂದು ಮಕ್ಳ ಮೇಲೆ ಒಂದು ಇರುತ್ತೆ. ಆದರೆ ನಮ್ಮ ತಾಯಿ ಒಂಥರ ಸ್ಪೆಷಲ್ ಇದ್ರು. ಯಾಕೆಂದರೆ ನಮ್ಮ ತಾಯಿಗೆ ಏನಾದರೂ ಗೊತ್ತಿತ್ತೋ ಏನೋ, ನಾನು ಇರೋದೇ ಸ್ವಲ್ಪ ದಿನ ಅವನ ಹತ್ರ ಅಂತ ಗೊತ್ತಿತ್ತೇನೋ, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅಂತಂದರೆ ಅದು ಅದನ್ನ ಪದಗಳನ್ನ, ತಾಯಿ ಪದಗಳನ್ನ ವರ್ಣಿಸೋಕ್ಕಾಗಲ್ಲ ಮೇಡಮ್. ಆ ಒಂದು ಮಟ್ಟಕ್ಕೆ ನನ್ನ ಬೆಳೆಸ್ತಾ ಹೋಗ್ತಿದ್ರು. ಆ ಒಂದು ಇವತ್ತಿನವರೆಗೂ ಸಹ ನಮ್ಮಮ್ಮ ಯಾಕೆ ನಾವು ಗೋಲ್ಡ್ ಮಾಡಿಸ್ಕೊಡೋಕ್ಕಾಗಲಿಲ್ವಲ್ಲ, ಅವಾಗಿನ ಎಜುಕೇಷನ್ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಇಲ್ದಂಗೆ ಆದರು. ಇವತ್ತಿನವರೆಗೂ ಸಹ ನಾನು ಗೋಲ್ಡ್ ಹಾಕಲ್ಲ. ಅವತ್ತೇನು ಬಿಟ್ನೋ ಇವತ್ತಿನವರೆಗೂ ಸಹ ನಾನು ಗೋಲ್ಡ್ ಹಾಕಲ್ಲ. ನಾನು ಏನೇ ಇದ್ರೂ ಗೋಲ್ಡ್ ಹಾಕಲ್ಲ. ಅದರಲ್ಲೂ ನನ್ನ ಎರಡನೇ ತಾಯಿ ಅಂತೇಳ್ಬಿಟ್ಟು ನಾನು ಹೆಂಡ್ತಿ ಕರಿತೀನಿ. ನನ್ನ ಹೆಂಡ್ತಿ ಮದುವೆ ಆಗೋ ಟೈಮಲ್ಲಿ ನನ್ನ ಹೆಂಡ್ತಿ ಹೇಳಿರೋ ಒಂದೇ ಒಂದು ಕಾರಣಕ್ಕಾಗಿನ ಒಂದೇ ದಿನ ಅದು ಅವ್ರ ಹತ್ರ ಪ್ರಾಮಿಸ್ ಮಾಡ್ಕೊಂಡು ಒಂದಿನ ಗೋಲ್ಡ್ ಹಾಕ್ಸ್ಕೊಂಡು ಬಿಟ್ಟಿದ್ರೆ ಇವತ್ತಿನವರೆಗೂ ಗೋಲ್ಡ್ ಅನ್ನೋದು ಮುಟ್ಟಿಲ್ಲ ನಾನು. ಕಾರಣ ಏನಂತಂದ್ರೆ ನಮ್ಮಮ್ಮಗೆ ನಾನು ಮಾಡ್ಸಾಕ್ಲಿಲ್ವಲ್ಲ, ನಾನು ಯಾಕೆ ಹಾಕ್ಕೊಳ್ಬೇಕು? ಆ ಒಂದು ಕಾರಣಕ್ಕೋಸ್ಕರ ನಾನು ಗೋಲ್ಡನ್ನು ಹಾಕೊಂಡಿಲ್ಲ, ಮುಂದೆ ಹಾಕೊಳ್ಳಲ್ಲ ನನಗೆ. ಅದು ಯಾಕಂದ್ರೆ ಅಲ್ಲೇ ಕ್ಲೋಸ್ ಆಗಲಿ ಅಂತ ಒಂದು ಇದಿದೆ ಮೇಡಮ್. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬೆಳೆದನು. ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಎಸ್ ಎಲ್ ಸಿವರೆಗೂ ಚೆನ್ನಾಗಿ ಓದಕ್ಕೆ ಸ್ಟಾರ್ಟ್ ಮಾಡಿ, ಓದೋಕ್ಕಾಗಲಿಲ್ಲ. ಬಟ್ ಜಸ್ಟ್ ಪಾಸ್ ಆಯಿತು ನಂದು SLC. ಬಟ್ ಆ್ಯಕ್ಚುಲಿ ನಾವು ಫೇಲ್ ಆಗುತ್ತೆ ಅಂತ ಆ್ಯಕ್ಚುಲಿ ಏನಂತಂದರೆ SLC ಫೇಲ್ ಆಗಲಿ ಅಂತ ಕುತ್ಕೊಂಡಿದ್ವಿ ನಾವು. ಯಾಕೆಂದ್ರೆ SLC ಫೇಲ್ ಆತಂದ್ರೆ ನಾವು ನೆಮ್ಮದಿಯಾಗಿದ್ಬಿಡ್ಬೋದು, ಮುಂದೆ ಕಳ್ಸಲ್ಲ. ನಾನು ಫೇಲ್ ಆಗ್ತೀನಿ ಅಂತಬಿಟ್ಟು ನಮ್ದು ಏನಂದ್ರೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇತ್ತಲ್ಲ, ಆರಾಮಾಗಿ ಹೋಗ್ತಿದ್ವಿ. ಫೇಲ್ ಆಗ್ಲಿ ಅಂತ ದೇವ್ರಿಗೆ ಅರಿಕೆ ಕಟ್ಕೊಳ್ತಿದ್ವಿ. ಆಗ ಆರಾಮಾಗಿ ಕುರಿ ಮೇಯಿಸ್ಕೊಂಡಿರ್ಬೋದು, ಇದ್ಬಿಡ್ಬೋದು ಅಂತ. ಬೈ ಮಿಸ್ ಆಗಿ ಏನಾಯ್ತಾ ಗೊತ್ತಿಲ್ಲ, ನಾವ್ ಹೆಂಗ್ ಬರ್ದ್ವಿ ಅನ್ನೋದು ನನ್ಗಿನ್ನೂ ಅದು ಗೊತ್ತಿಲ್ಲ. ಆಗೇನಾಯ್ತು ಅಂತಂದ್ರೆ ದೇವ್ರ ದಯದಿಂದ SLC ನಮ್ದು 35% ಒಟ್ಟು ಪಾಸ್ ಆಯ್ತು. ಪಾಸ್ ಆಗಿದ್ದಾದ್ಮೇಲೆ ಅವಾಗ ನಮ್ಮಮ್ಮ ಕರೆದೇಳಿರು, ನೀವು ನಂಬ್ತಿರಿಲ್ಲೋ, ಅವತ್ತು ಬರೀ 35%ಗೆ ನಮ್ಮಮ್ಮ ಎಲ್ರಿಗೂ, ಎಲ್ಲಿ ದುಡ್ಡು ತಂದ್ರೆ ಗೊತ್ತಿಲ್ಲ, ಎಲ್ರಿಗೂ ಅಂದ್ರೆ ಆ ಒಂದು ನಮ್ದು ಅಟ್ಟಿ ಅಂತ ಬರುತ್ತೆ, ಅಲ್ಲಿ ಬರ್ತಕ್ಕಂಥ ಎಲ್ಲ 106 ಜನಕ್ಕೆ ಅವತ್ತು ಅಡಿಗೆ ಮಾಡಿ ಸ್ವೀಟ್ ಹಾಕ್ಸಿದ್ದಾರೆ. ಬರೇ 10th ಪಾಸ್. ನನ್ನ ಮಗ ಅಂದ್ರೆ ಪಾಸ್ ಆದ ಅಂತ ಸಾಕು. ಆಕ್ಚುಲಿ ನಾನ್ ಪಾಸ್ ಆಗ್ತೀನಿ ಅಂತ ಯಾರಿಗೂ ನಂಬಿಕೆ ಇಲ್ಲ, ಬ್ಯಾರ್ಯಾರಿಗೆ ಯಾಕೆ, ನನ್ಗೆ ನಂಬಿಕೆ ಇಲ್ಲ. ನಾನ್ ಪಾಸ್ ಆಗ್ತೀನಿ, ನನ್ಗೆ ನಂಬಿಕೆ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮಮ್ಮ ಎಲ್ಲರೂ ಸ್ವೀಟ್ ಹಾಕ್ಸ್ತಿ. ಅವತ್ತು ಹೇಳ್ತು, ನೋಡಪ್ಪ ನೀನ್ ಪಾಸ್ ಆಗಿದೆಯಲ್ಲ, ನನ್ನೊಂದು ಕನಸು, ಜೀವನದಲ್ಲಿ ಏನನ್ನ ಮಾಡು, ನೀನ್ ಹಿಂದಕ್ಕೆ ವಾಪಸ್ ಬರ್ಬೇಡ. ನೀನ್ ಸಾಧಿಸಲ್ಲ ಸೆಕೆಂಡ್ರಿ ಇರ್ಲಿ, ನೋಡೋರ್ ಕಣ್ಣಿಗೆ ನೀನ್ ಓದ್ತಿದ್ಯಾ ಅನ್ನೋದು ಕಾಣ್ಬೇಕು, ನಿನ್ ಶಕ್ತಿ ಇದೆ, ಓದು ಅನ್ನೋದು. ಆ ಟೈಮಲ್ಲಿ ನಾನು PUC ಓದಕ್ ಸ್ಟಾರ್ಟ್ ಮಾಡಿದ್ವಿ. PUC ಚೆನ್ನಾಗಿ ಓದಿದ್ವಿ. ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು PUC ಸಂದರ್ಭದಲ್ಲಿ. ಎಲ್ರಿಗೂ ಒಂಥರ ನಾನು ಇಷ್ಟ ಅಂತ, ಲೆಕ್ಚರ್ಸ್ಗಾಗಿರ್ಲಿ ಎಲ್ರಿಗೂ ತುಂಬಾ ಇಷ್ಟ ಆದ್ವಿ. ಆ ಒಂದು ಸಂದರ್ಭದಲ್ಲಿ ಎಲ್ರ ಜೊತೆಗೆ, ಮಾಸ್ಟರ್ಗಳ ಜೊತೆಗೆ ತುಂಬಾ ಚೆನ್ನಾಗಿ ಅಲ್ಲಿ HDH ಅಂತ ಇದ್ರು ನಮ್ಗೆ. 10th ಓದ್ಬೇಕಾದ್ರೆ ಅವರು ಸ್ವಲ್ಪ ಮಾರ್ಗದರ್ಶನ ತುಂಬಾ ಕೊಡೋರು. ಯಾಕಂದ್ರೆ ಅವರು PT ಟೀಚರ್ ಆಗಿದ್ರು. ಅವ್ರು ನಮ್ಗೆ ಹೆಂಗೆ ಅಂತಂದ್ರೆ ಒಳ್ಳೆ ಮಾರ್ಗದರ್ಶಕರು. ನೀನ್ ಹಿಂಗೆ ಓದ್ಬೇಕು, ಈ ತರನೇ ಓದ್ಬೇಕಂತ ಗೈಡೆನ್ಸ್ ಕೊಡೋರು. ಆ ಟೈಮಲ್ಲಿ ಅವ್ರ ಹತ್ರ ಎಲ್ಲ ಮಾರ್ಗದರ್ಶನ ತಗೊಂಡು, ಅದಾಗಿದ್ದಾದ್ಮೇಲೆ ಪ್ರಕಾಶ್ ಸರ್ ಅಂತ ಇದ್ರು ನಮ್ಗೆ. ಅಂದ್ರೆ ಅವರು ಆಕ್ಚುಲಿ PUC ಬಂದಾಗ ತುಂಬಾ ಸ್ಟ್ರಿಕ್ಟು ಇಂಗ್ಲಿಷು. ನಮ್ಗೆ SLC ಮುಗಿದ ತಕ್ಷಣ PUC ಬಂದ್ವಾ, ಫಸ್ಟ್ ಹೆಸರು ಯಾರು ಅಟೆಂಡೆನ್ಸ್ ತೆಗೆದ್ರೆ ನಾನು. ಅಭಿನಂದನ್ ಹೆದಳಪ್ಪ ಇಂಗ್ಲಿಷ್ ಓದು ಅನ್ನೋರು. ನಮ್ಗೆ ಅಲ್ಲಿ ಇಂಗ್ಲಿಷ್ ಅನ್ನೋದೇ ಮೊದ್ಲೇ ಹೇಳಕ್ಕಾಗಲ್ಲ, ಅಷ್ಟು ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಏನ್ ಮಾಡಕ್ಕಾಗಲ್ಲ ಅಂತಂದು ಅವ್ರ ಹತ್ರ ಏನು ಓದ್ತಿಲ್ಲ. ಅವ್ರ ಹತ್ರ ಏನು ಓದಂಗ ಆದ್ನಲ್ಲ, ಜಾಸ್ತಿ ಇಷ್ಟ ಆಗ್ಬಿಟ್ಟೆ ಅವನ್ಗೆ. ಅವನೇನು ಓದ್ತಿಲ್ಲ, ಒಟ್ಟು ಒಳ್ಳೆನಿದ್ದಾನೆ, ಮುಗ್ಧ ಇದ್ದಾನೆ ಅಂತ ಹೇಳ್ಬಿಟ್ಟು ಇಷ್ಟ ಆಗಿ ಅವರು ನಮಗೆ ಗೈಡೆನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿರು. ಆ ಒಂದು ಸಂದರ್ಭದಲ್ಲಿ ನಮ್ಗೆ ಅನೇಕ ಟೀಚರ್ಸ್ ಅಲ್ಲಿ KRB ಅಂತ ಇದ್ರು, ಮಾಸ್ಟರ್ ಇದ್ರು, KRT ಮಾಸ್ಟರ್ ಇದ್ರು, ವೀರಭದ್ರಪ್ಪ ಮಾಸ್ಟ್ರು, ಇವರೆಲ್ಲ ಶಿಕ್ಷಕರು. ಶಿವಲಿಂಗಂ ಟೀಚರ್ ಅಂತ ಇದ್ರು, ನಮ್ಗೆ ನೆಚ್ಚಿನ ಟೀಚರ್ ಇದ್ರು. ಅದಾದ್ಮೇಲೆ SG ಅಂತ ಗುಂಡಪ್ಪ ಮಾಸ್ಟರ್ ಇದ್ರು. ಇವರೆಲ್ಲರೂ ಸಹ ಇನ್ನೂ ಅನೇಕ ಟೀಚರ್ಸ್ GSS ಅಂತ ಇದ್ರು. ಇವರೆಲ್ಲರೂ ಹೆಚ್ಚು ಪರಿಶ್ರಮ ಹಾಕಿ ನಮ್ಗೆ ಎಜುಕೇಶನ್ಗೆ ಸಪೋರ್ಟ್ ಮಾಡಿರು. ಅಲ್ಲಿಂದ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿದ್ದಾದ್ಮೇಲೆ ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಕ್ಕೆ ಬೆಂಗಳೂರಿಗೆ ಬಂದ್ವಿ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ನನ್ಗೆ ಇಷ್ಟ ಇಲ್ಲ. ಕಾರಣ ಏನಂದ್ರೆ ನಮ್ಮ ಅಮ್ಮನ ಬಿಟ್ಟು ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ವಿ, ಬಂದ್ವಿ. ನಮ್ಮಮ್ಮ ಬಂದ್ಬಿಟ್ಟ. ನನಗೆ ಮೂಲ ಬರೋಕ್ಕೆ ಕಾರಣ ಏನಂತಂದ್ರೆ ನಮ್ಮ ಮಾವರು ಶಿವಪ್ಪ ಅಂತ. ಇವತ್ತು ನಾವು ಅವ್ರನ್ನ ನನ್ನ ಮೊಬೈಲಲ್ಲಿ ಗಾಡ್ ಫಾದರ್ ಅಂತ ಹಾಕೊಂಡಿದ್ದೀನಿ. ಅವ್ರು ಯಾಕಂದ್ರೆ ತುಂಬಾ ನನಗೆ ಸ್ಫೂರ್ತಿಯಾಗಿದ್ರು. ಅದ್ರ ಜೊತೆಗೆ ನಮ್ಮ ಅಕ್ಕ ಇದ್ರು ಜ್ಯೋತಿ ಅಂತೇಳಿ, ರಮೇಶ್ ಅಣ್ಣ ಮತ್ತೆ ಸಿದ್ದೇಶ್ ಅಣ್ಣ, ಎಲ್ಲರೂ ಸಹ ಬೆಂಗಳೂರಿಗೆ ಬರೋಕ್ಕೆ ಒಂದು ಸ್ಫೂರ್ತಿ ಆದ್ರು. ಬೆಂಗಳೂರಿಗೆ ಬಂದ್ವಿ, ಅಡ್ಮಿಷನ್ ಆದ್ವಿ.
ಇಲ್ಲಿ ನಮ್ಮ ಅಣ್ಣ ಏನ್ ಮಾಡಿದ್ರು ಅಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರು. ನಮಗೆ ಮೊದ್ಲೇ ಇಂಗ್ಲಿಷ್ ಅಂದ್ರೆ ಆಗಲ್ಲ ಆಗಲ್ಲ, ಡೈರೆಕ್ಟ್ ತಗೊಂಡ್ಬಿಟ್ಟು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರು. ಇಂಗ್ಲಿಷ್ ಮೀಡಿಯಂ ಬಂದ್ವಿ, ನನ್ಗೇನು ಗೊತ್ತಾಗಿಲ್ಲ ಅಲ್ಲಿ. ಬಟ್ ಆಯ್ತು ಇರೋಣ ನೋಡೋಣ ಒಂದಿರುತ್ತಲ್ಲ. ಒಂದು ವೀಕ್ ಹೋದ್ವಿ ಮೇಡಮ್. 1 ವೀಕ್ ಹೋದ್ಮೇಲೆ ಅಲ್ಲಿ ಏನು ಇಂಟ್ರೆಸ್ಟೇ ಬರಲಿಲ್ಲ ನನಗೆ. ಯಾಕಂದ್ರೆ ಕನ್ನಡ ಮಾತಾಡೋರೇ ಇಲ್ಲ ಅಲ್ಲಿ, ಬರೀ ಇಂಗ್ಲಿಷು. ನಮಗೆ ಇಂಗ್ಲಿಷ್ ಒಂದ್ ಸಬ್ಜೆಕ್ಟ್ ಕೇಳಿದ್ರೇನೆ ಆರಾಮಾಗಿ ಕೂತ್ಕೋಬಹುದು 1 ಅವರ್. ಕನ್ನಡನೇ ಮಾತಾಡಲ್ಲ ಅಂತಂದ್ರೆ ಹಾಗೇನ್ ಮಾಡಿ 1 ವಾರ 15 ದಿನ ಇದ್ದು ನಾನು ಇಮಿಡಿಯೇಟ್ ಊರಿಗೆ ಹೋಗ್ಬಿಟ್ಟೆ. ಅಮ್ಮ ನನ್ನ ಕೈಲಾಗಲ್ಲ ಎಜುಕೇಶನ್ ಮಾಡಕ್ಕೆ, ನಾನು ನಿಮ್ ಜೊತೆಗೆ ಇದ್ಬಿಡ್ತೀನಿ, ಇಲ್ಲಿ ಯಾವ್ದನ್ನ ಒಂದು ಡಿಗ್ರಿ ಸೇರಿಸಿ ನಾನು ಮಾಡೋಕ್ಕಾಗಲ್ಲ ಅಂತ. ಅವಾಗ ನಮ್ಮಮ್ಮ ಹೇಳ್ತು, ನೋಡಪ್ಪ ಈ ಲೆವೆಲ್ವರೆಗೂ ಹೋಗಿದ್ಯಾ, ನೀನ್ ಅಲ್ಲಿ ಫೇಲ್ ಆಗ್ಬಾ, ನನ್ನ ಮಗ ಬೆಂಗಳೂರಲ್ಲಿ ಹೋಗಿದ್ದ ಅಂತ ನಾನು ಅನ್ಸ್ಕೋಬೇಕಷ್ಟೇ. ನಮ್ಮಮ್ಮಂದ ಆಸೆ, ಫೇಲ್ ಆಗ್ಬಾ, ನಮ್ಮಮ್ಮ ಬೆಂಗಳೂರಿಗೆ ಹೋಗ್ಬೇಕಂತ ಅನ್ಸ್ಕೋಬೇಕಿತ್ತಂತ. ಆ ಒಂದು ಕಾರಣಕ್ಕಾಗಿ ನಮ್ಮಮ್ಮ ಒಂದು ಒತ್ತಾಸೆಗೆ ಎಲ್ಲರೂ ಸಪೋರ್ಟ್ ಮಾಡಿರೋದು ನಾನು ಬಂದೆ, ಎಜುಕೇಶನ್ ಮಾಡಿದೆ. ಬಟ್ ಯಾವುದೋ ಒಂದು ಶಕ್ತಿ ನನ್ನ ಕೈ ಹಿಡಿತು, ಅಲ್ಲೂ ಸಹ ಡಿಸ್ಟಿಂಕ್ಷನ್ ಬಂದೆ. ಇಡೀ ಕಾಲೇಜ್ಗೆ ಟಾಪರ್ ನಾನೇ ಆಗಿದೆ. ಡಿಪ್ಲೊಮಾ ಇನ್ ಎಜುಕೇಶನ್ ಅಲ್ಲಿ ಇಡೀ ಕಾಲೇಜ್ಗೆ ಟಾಪರ್ ಆದೆ ನಾನು. ಅದಾಗಿದ್ದಾದ್ಮೇಲೆ ಒಳ್ಳೆ ಚೆನ್ನಾಗೆ ಕ್ಲಿಕ್ ಆಯ್ತು, ಹಂಗೆ ಬರ್ತಿರ್ತದ. ಒಂದು ಈ ಮಧ್ಯದಲ್ಲಿ ಕಾಲೇಜ್ ಟಾಪರ್ ಆಗೋದಕ್ಕಿಂತ ಮುಂಚೆಲೆ ನಮ್ಮಮ್ಮಗೆ ಹುಷಾರಿಲ್ದಂಗೆ ಆಗಿದೆ. ಒಂದು 3 ಟೈಮ್ ಹೋಗಿ ಬಂದಿದ್ದಾದ್ಮೇಲೆ ನಾನು ಹುಷಾರಿಲ್ದಂಗೆ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. 1 ವಾರ ನಾವು ಕಮ್ಯುನಿಕೇಶನ್ ಮಾಡಿಲ್ಲ. ಅಂದ್ರೆ ಅವಾಗ ನಮ್ಮ ಹತ್ರ ಮೊಬೈಲ್ ಫೋನ್ ಏನಿಲ್ಲ, ಅವಾಗ ಮೊಬೈಲ್ ಫೋನ್ ಏನು ಯೂಸ್ ಮಾಡ್ತಿರ್ಲಿಲ್ಲ ನಾವು. ಏನಿದ್ರು ಲ್ಯಾಂಡ್ ಲೈನ್, ಕಾಯಿನ್, 1 ರೂಪಾಯಿ ಕಾಯಿನ್, ಒಂದು ಕಾಯಿನ್ ಬತ್ಕೊಬಿಟ್ಟು ಕಾಯಿನ್ ಹಾಕಿ ಮಾಡ್ತಿದ್ವಿ. 1 ವಾರ ನಮ್ಮಮ್ಮ ಕಮ್ಯುನಿಕೇಶನ್ ಮಾಡಿಲ್ಲ. ಬಿಡು ಅಲ್ಲಿ ಏನಾದ್ರು ಹಳ್ಳಿ ಕಡೆಗೆ ಸಮಸ್ಯೆ ಇರ್ತವೆ ಏನಾದ್ರು ಅಂತ ಮಾಡಿಲ್ಲ. ನನ್ಗೇನು ಗೊತ್ತೇ ಇಲ್ಲ ಮೇಡಮ್, ನಮ್ಮಮ್ಮಗೆ ಹುಷಾರಿಲ್ಲದ್ದು ಏನು ಗೊತ್ತಿಲ್ಲ. ಒಳ್ಳೆ ಇದು ಟೆಸ್ಟ್ಗಳು ಮಾಡಿದ್ರಲ್ಲ, ಮಾರ್ಕ್ ಚೆನ್ನಾಗಿ ತೆಗೆದ್ವಿ. ತೆಗ್ದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೇನು ಆಸೆ ಗೊತ್ತಾ, ನಮ್ಮಮ್ಮ ನಾನು ಓದಲ್ಲ ಆದ್ರೂ ನೀನು ಬೆಂಗಳೂರಿಗೆ ಇದ್ದು ಬಾ ಅಂತ ಕಳ್ಸಿತ್ತಲ್ಲ, ಇವತ್ತು ನಾನು ಓದಿದ್ದೀನಿ, ಇವತ್ತು ಕ್ಲಿಕ್ ಆಗ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಅನೇಕ ಜನ ನನಗೆ ಸ್ಫೂರ್ತಿ, ಟೀಚರ್ಸ್ಗಳು, ಮಾಸ್ಟರ್ಗಳು. ಅದು ಹೆಂಗ್ ಹೇಳಿದಾರೆ, PUC ಇದ್ದ ನನ್ನ ಎಜುಕೇಶನ್ ಅಂತಕ್ಕಂಥದ್ದು ನನಗೆ ಇಮ್ಯಾಜಿನೇಷನ್ ಮಾಡಕ್ ಆಗ್ದಲ್ಲ ಮಟ್ಟಕ್ಕೆ ನೀವು ಹೋಯ್ತು. ನನಗೆ ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ ಅನೇಕ ಯುವಕರು ನಾವು ಅಲ್ಲಿ, ನನಗೆ ಒಂದು ಫ್ರೆಂಡ್ಸ್ ಇರುತ್ತಲ್ಲ, ತುಂಬಾ ಚೆನ್ನಾಗಿದ್ರು. ನಾವು ರಘು ಅಂತ ಇದ್ದ, ಅವನು ನನಗೆ ಇವತ್ತು ಸಹ ನೆನೆಸ್ಕೋಬೇಕು. ಏನಂತಂದ್ರೆ ಆ ಟೈಮಲ್ಲಿ ನಾವು ಸ್ವಲ್ಪ ಫೈನಾನ್ಸಲ್ಲಿ ಇದ್ದಿದ್ವಲ್ಲ, ಇವತ್ತು ಪ್ರತಿ ಏನೇ ಊಟ ತಗೊಬಂದು ನಾನು ಬಾಕ್ಸ್ ಕೊಟ್ಟು ತಿಂತಿದ್ದ ಅವನು. ನನ್ಗೆ ಜಾಸ್ತಿ ಬೆಳಿಗ್ಗೆ ತಿನ್ಕೊ ಬಂದಿಲ್ಲ ಅಂದ್ರೆ ಅವ್ನು ಫುಲ್ ಬಾಕ್ಸ್ ಕೊಟ್ಟು ಅವ್ನು ನೀರು ಕುಡ್ಕೊಂಡಿರ್ತಿದ್ದ ಅವ್ನು, ರಘು ಅಂತ. ಇವತ್ತು ಅವರು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ತರ ರವಿ ಆಗಿರ್ಬೋದು, ದೇವರಾಜು, ಹನುಮೇಶು, ಸುಮಾರು ಜನ ಸ್ನೇಹಿತರು ನಾವೆಲ್ಲರೂ ಜೊತೆಗಿರ್ತಿದ್ವಿ. ಈ ಸಂದರ್ಭದಲ್ಲಿ ಎಲ್ರೂ ಸಹ ಜೊತೆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನನಗೆ ಸ್ಫೂರ್ತಿಯಾಗಿದ್ರು. ಚೆನ್ನಾಗಿ ಓದ್ತಾನೆ, ಇವನ್ನ ನೋಡ್ಬೇಕು ಓದದ ಅಂತ. ಟೆಸ್ಟಲ್ಲಿ ಯಾವಾಗ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ನಲ್ಲ, ಮಾಡಿದಾಗ ಏನು ಮಾಡೋದು, ನಾನು ಆ್ಯಕ್ಚುಲಿ ಅವತ್ತು ಸಾಟರ್ಡೆ, ನನಗೆ ಇನ್ನೂ ನೆನಪಿದೆ, ಒಂದು ಟೆಸ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗ್ದಿರೋ ಒಂದು ಇದನ್ನು ಕೊಡ್ತಾರೆ ಅಲ್ಲಿ, ಪ್ರಶಸ್ತಿ ಪತ್ರ ಕೊಡ್ತಾರೆ. ಆ ಪತ್ರ ತಗೊಂಡು ನಾನೇನು ಮಾಡಿದೆ, ರಜಾ ಅಲ್ಲ, ನಾಳೆ ಸಂಡೇ ರಜಾ. ಅವಾಗ ನಮ್ಮಮ್ಮ ಇವತ್ತು ಹೋಗ್ಬಿಡೋಣ, ಮಧ್ಯಾಹ್ನ ಕಂಪ್ಲೀಟ್ ಆಯ್ತು, 12 ಗಂಟೆ ಮುಗಿಸ್ಕೊಂಬಂದು ಇವತ್ತು ಹೋಗ್ಬಿಡೋಣ. ಹೋಗ್ಬಿಟ್ಟು ನಾವೇನು ಮಾಡೋಣ, ಇಮಿಡಿಯೇಟಾಗೆ ಏನು ನಮ್ಮಮ್ಮಗೆ ತೋರ್ಸೋಣ, ನಾನು ನೋಡಮ್ಮ ಬೆಂಗಳೂರಲ್ಲಿದ್ದು ನಾನು ಎಜುಕೇಶನ್ ಚೆನ್ನಾಗಿ ಮಾಡಿದ್ದೀನಿ ನೋಡಿಲ್ಲ ಅಂತ ತೋರ್ಸೋಣ ಅಂತ ಹೋಗಿದ್ದೆ ನಾನು. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಮನೆಗೆಲ್ಲ ಸೈಲೆಂಟ್ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಏನಕ್ಕೆ ಸೈಲೆಂಟ್ ಇದ್ದಾರೆ ನನ್ಗೆ ಗೊತ್ತಾಗಿಲ್ಲ, ನಾನು ಒಂಥರ ಖುಷಿಯಲ್ಲಿದ್ದೀನಿ. ಹಸಿವಾಗಿದ್ದು ಊಟ ಮಾಡಬೇಕು ಅಂತ ಅಂದ್ವಿ. ಅವಾಗ ನಮ್ಮ ಅಕ್ಕ ಬಂದ್ಬಿಟ್ಟು ನನಗೆ ಮಸಾಲೆ ದೋಸೆ ತಂದು ಕೊಟ್ಟರು, ತಿಂದ್ವಿ. ನಮ್ಮ ಮಾವರು ಶಿವಪ್ಪ ಅಂತ, ಶಿವಣ್ಣ, ಎಲ್ಲರೂ ಏನು ಮಾಡಿದ್ರು, ಊರಿಗೆ ಹೋಗ್ಬೇಕು ಅಂತಂದ್ರು. ನಮ್ಗೇನು ಗೊತ್ತಿಲ್ಲ, ನನ್ಗೆ ಅದೇ ಖುಷಿ ಅಲ್ಲ, ಊರಿಗೆ ಹೋಗ್ಬೇಕು ಅಂತ. ಆಯ್ತಂತೇಳಿ ಬಸ್ಸಲ್ಲಿ ಹತ್ಕೊಂಡು ಹೋದ್ವಿ. ಹೋಗಿದ್ದಾದ್ಮೇಲೆ ಹಿರಿಯೂರಲ್ಲಿ ಇಳ್ಕೊಂಡ್ವಿ. ಅಲ್ಲಿ ಎಲ್ಲ ಐಟಮ್ಗಳು ತಗೊಂಡ್ರು, ಅಂದರೆ ಹಣ್ಣುಗಳು, ಉದ್ಬತ್ತಿ, ಏನೇನು ಒಂದು ಬೇಕಾ ಆ ಐಟಮ್ ತಗೊಂಡಾದ್ಮೇಲೆ ನನಗೆಲ್ಲೋ ಒಂದು ಕಡೆ ಡೌಟ್ ಬಂತು. ಯಾಕೆ ಊರಿಗೆ ಹೋಗ್ಬೇಕಂತ ಕೇಳಿದಾಗ ಯಾರು ನಿಮ್ಮ ತಾತಗೆ ಹುಷಾರಿಲ್ಲ ಅಂತ ಹೇಳಿದ್ರು ನನಗೆ. ಬಟ್ ಹುಷಾರಿಲ್ಲಲ್ಲ, ನೋಡ್ಕೊಂಬರೋಣ ಅಂತ. ಹುಷಾರಿಲ್ಲ ಅನ್ನೋದಕ್ಕೆ ಹೋಗೋದಕ್ಕಿಂತ ಮುಂಚೆಲೆ ನಮ್ಮ ಅಮ್ಮನ ನೋಡಕ್ ಹೋಗ್ತೀನಲ್ಲ ಅನ್ನೋದು ನನಗೆ ಆ ಖುಷಿ ಜಾಸ್ತಿ ಇತ್ತು. ಅಲ್ಲಿ ಎಲ್ಲ ನೋಡಿದ್ಮೇಲೆ ಅಲ್ಲೊಂದು ವಾಸ್ತವ ಗೊತ್ತಾಯ್ತು, ಯಾರೋ ಏನೋ ಆಗಿದೆ ಅಂತ ಗೊತ್ತಾಯ್ತು. ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಪಕ್ಕದಾಗಿ ಶಿಡ್ಲಂಕೋಟೆ ಅಂತ ಬರುತ್ತೆ ನಮಗೆ, ಅಲ್ಲಿ ಅಂದ್ರು. ನನ್ಗೆ ಅವಾಗ ಒಂಥರ ಕ್ಲಿಯರ್, ನಮ್ಮೂರಲ್ಲಿ ಏನೂ ಆಗಿಲ್ಲ, ಒಂದು ಸಮಾಧಾನ ಆಗುತ್ತಲ್ಲ. ಆಗಿಲ್ಲ ಅಂತಂದ್ರೆ ಅದಾದ್ಮೇಲೆ ಕಾರ್ ಮಾಡ್ಕೊಂಡ್ವಿ. ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸೀದಾ ಅದು ನಮ್ಮೂರಿಗೆ ವೆಣ್ಕಲ್ ಗುಡ್ಡಕ್ಕೆ ಬಂತು ಕಾರು. ಬಂದಿರತಕ್ಕಂಥ ಸಂದರ್ಭದಲ್ಲಿ
ಆಗೇನಾಯ್ತು ಅಂತಂದ್ರೆ ಸೀದಾ ನಮ್ಮ ಮನೆ ಹತ್ರ ಹೋಗ್ತಿರ್ಬೇಕು, ನನ್ಗೆ ಗೊತ್ತಾಯ್ತು ಯಾರೋ ಡೆತ್ ಆಗಿದ್ದಾರೆ, ನಮ್ಮ ತಾತರು ಸ್ವಲ್ಪ ಏಜ್ ಆಗಿರೋರು ಇದ್ರು, ಅವ್ರು ಡೆತ್ ಆಗಿದ್ದಾರೆ ಅಂತ ಒಂದು ನನಗೆ ಒಂದು ಇದಿತ್ತು. ಬಟ್ ನಮ್ಮ ಮನೆ ಹೋಗ್ಬೇಕಾದ್ರೆ ನಮ್ಮ ಮನೆ ಕ್ರಾಸ್ ಆಯ್ತು. ನಮ್ಮ ಮನೆ ಕ್ರಾಸ್ ಆದ್ಮೇಲೆ ನಾನು ಕ್ಲಿಯರ್ ಆದೆ, ನಮ್ಮ ಮನೆಗೆ ಯಾರಿಗೂ ಏನೋ ಅಲ್ಲ ಸಮಸ್ಯೆ. ಹೌದು. ಅಂತೇಳಿ ಕ್ಲಿಯರ್ ಆದೆ. ಹೋಗಿದ್ದಾದ್ಮೇಲೆ ಸೀದಾ ಹೋದ್ವಿ. ಹೋಗಿದ್ದಾದ್ಮೇಲೆ ಅಲ್ಲಿ ನಮ್ಮಮ್ಮ ಗೊತ್ತಿಲ್ಲ ನನಗೆ, ಯಾರು ಏನು ಗೊತ್ತಿಲ್ಲ. ಸಖತ್ ಜನ ಬಂದಿದ್ರು, ಎಲ್ಲರನ್ನೂ ಸಮಾಧಾನ ಮಾಡಕ್ ಹೋದೆ ನಾನು. ಎಲ್ಲರನ್ನೂ ಸಮಾಧಾನ ಮಾಡಕ್ ಹೋದ್ಮೇಲೆ ಎಲ್ರು ಒಂಥರ ಸಮಾಧಾನ, ನಾನೇ ಫುಲ್ ಎಲ್ಲರನ್ನೂ, ಯಾಕಂದ್ರೆ ಅವ್ರು ಬೆಂಗಳೂರಿಂದ ಬಂದಿದ್ರೆ ಜನ ನಮ್ಮ ನೋಡೋ ರೀತಿನೇ ಒಂಥರ ಹೌದು. ಒಂಥರ ಓದ್ತದೆ ನಮ್ಮ ಹುಡುಗ ಬೆಂಗಳೂರಲ್ಲಿ ಓದ್ತಾನೆ ಅನ್ನೋದು ಒಂದು ಆಗ ಒಳ್ಳೆ ಇದಿತ್ತು, ಬೆಲೆ ಇರ್ತಿತ್ತು ಆಗ. ಈಗಿಂತ ಆಗ ಬೆಂಗಳೂರಲ್ಲಿ ಓದ್ತಿದ್ದಾರೆ ಅಂದ್ರೆ ಒಂದು ಒಳ್ಳೆ ಗೌರವ ಇರ್ತಿತ್ತು. ಆ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಆಲ್ಮೋಸ್ಟ್ ಏನು ಸಾಧ್ಯತೆ ಆಗುತ್ತೆ ಎಲ್ಲರನ್ನೂ ಸಮಾಧಾನ ಮಾಡ್ಕೊಂತ ಬಂದೆ. ಬಂದಿದ್ದಾದ್ಮೇಲೆ ನಾನು ಸಮಾಧಾನ ಮಾಡೋದಕ್ಕೆ ಸ್ವಲ್ಪ ಜನ ಎಲ್ಲ ಸೈಲೆಂಟ್ ಆದರು. ಇವನೇ ಸಮಾಧಾನ ಮಾಡ್ತಿದ್ದಾನಲ್ಲ, ನಾವ್ಯಾಕೆ ಅಷ್ಟೊಂದು ಸ್ವಲ್ಪ ಅವಾಯ್ಡ್ ಆದರು. ಅವಾಯ್ಡ್ ಆಗಿದ್ದಾದ್ಮೇಲೆ ಗೊತ್ತಾಯ್ತು ನನಗೆ ಯಾರೋ ಡೆತ್ ಆಗಿದ್ದಾರೆ ಅಂತ. ಎಲ್ಲರೂ ಮುಗಿಸ್ಕೊಂಡಿದ್ದಾದ್ಮೇಲೆ ಎಲ್ಲ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಾನೊಂದ್ಸರಿ ಪೂಜೆ ಮಾಡ್ತೀನಿ ತಾಳ್ರಿ, ನಾನು ಆಕ್ಚುಲಿ ನಮ್ಮ ತಾತ ಒಬ್ರು ಡೆತ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಪೂಜೆ ಮಾಡ್ತೀನಿ ತಾಳ್ರಿ ಅಂತ ಅಂದೆ. ಹೋಗಿದ್ದು ಈಗ ಇಷ್ಟು ದೂರ ಹೋಗ್ತಿದ್ದೀನಿ. ಆವಾಗ ಕಾಫಿ ಕಲರ್ ಸ್ಯಾರಿ ನಮ್ಮಮ್ಮಂದು. ಆ ಸ್ಯಾರಿ ಆ್ಯಕ್ಚುಲಿ ನಾನು ಅವಾಗ ಅಲ್ಲಿ ಊರಲ್ಲಿದ್ನಲ್ಲ, ಊರಲ್ಲಿರ್ಬೇಕಾದ್ರೆ ನಮ್ಗೆ ಅವಾಗ ಇದಕ್ಕೆ ಹೋಗ್ತಿದ್ವಿ ನಾವು, ಪ್ರತಿದಿನ ಸಾಟರ್ಡೆ ಸಂಡೇ ರಜೆ ಇರ್ಬೇಕಾದ್ರೆ ಬೇರೆಯವ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಕೆಲ್ಸಕ್ಕೆ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕೂಡಿಟ್ಟು ನಮ್ಮಮ್ಮಗೆ ಆ ಸ್ಯಾರಿ ಕೊಡಿಸಿದ್ದೆ ನಾನು ಅವಾಗ. 150 ಹೆಚ್ಚು ಕಡಿಮೆ ಆ ಅಮೌಂಟಲ್ಲಿ ಸ್ಯಾರಿ ಕೊಡಿಸಿದ್ದೆ. ಅದೇ ಸ್ಯಾರಿನೇ ಉಟ್ಕೊಂಡು ನಮ್ಮಮ್ಮ ಆ ಸ್ಯಾರಿ ಕಾಣ್ತು. ನಾನು ಬೈದೆ, ನಮ್ಮಮ್ಮನ ಸ್ಯಾರಿ ಯಾಕೆ ಅಲ್ಲಿ ಹಾಕಿದ್ರೆ ಅವ್ರಿಗೆ, ನಾನು ತಂದು ಕೊಡಿಸಿರೋ ಸ್ಯಾರಿ ಅಂತಂದೆ. ಅಲ್ಲೇವರೆಗೂ ಅವ್ರಿಗೂ ಗೊತ್ತಿಲ್ಲ, ನನಗೆ ಗೊತ್ತಾಗಿದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ನನಗೆ ಗೊತ್ತಿದೆ ಅಂತ. ನಾನು ಓದಿ ತೆಗೆದಾದ್ಮೇಲೆ ನಾನು ಸ್ಯಾರಿ ತೆಗಿತೀನಿ, ಅವಾಗ ನಮ್ಮಮ್ಮ ಮುಖ ಕಾಣ್ತು ಮೇಡಮ್. ಅವರ ಆಶೀರ್ವಾದ ಇರುತ್ತೆ ಸರ್ ನಿಮ್ಮ ಮೇಲೆ ಯಾವತ್ತಿದ್ರು. ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಅವರು ಮೇಲಿಂದ ನೋಡಿ ಖುಷಿ ಪಡ್ತಾ ಇರ್ತಾರೆ, ಹೆಮ್ಮೆ ಪಡ್ತಾ ಇರ್ತಾರೆ. ಹೇಳ್ತಾರೆ ಎಲ್ಲರೂ ತಂದೆ ಇಲ್ದಲೇ ಇರ್ಬೋದಂತೆ, ಯಾಕಂದ್ರೆ ತಾಯಿ ಇಲ್ದಲೇ ಸಾಧ್ಯ ಇಲ್ಲ. ಹೌದು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಅಂತ ಇದ್ದೇ ಇರುತ್ತೆ. ಮನುಷ್ಯ ಅಂದಮೇಲೆ ಕೇವಲ ಸುಖದಲ್ಲೇ ಆತ ಇರೋದಕ್ಕೆ ಸಾಧ್ಯನೇ ಇಲ್ಲ, ಕಷ್ಟ ಕಾರ್ಪಣ್ಯಗಳು ಜೊತೆಗೆ ಬರುತ್ತೆ. ಸೊ ಹೀಗಾಗಿ ನಿಮ್ಮ ಲೈಫಲ್ಲಿ ನೀವು ಅನುಭವಿಸಿರುವಂತಹ ಕಷ್ಟಗಳು, ಹಾಗೆ ಅದನ್ನ ಯಾವ ರೀತಿ ನೀವು ಮೆಟ್ಟಿ ನಿಂತ್ರಿ ಅಂತ. ಎಜುಕೇಶನ್ ಕಂಪ್ಲೀಟ್ ಎಲ್ಲ ಮಾಡಿದೆ. ಕಂಪ್ಲೀಟ್ ಮಾಡಿದ್ದಾದ್ಮೇಲೆ ಪ್ರೈವೇಟ್ ಜಾಬಿಗೆ ಹೋದೆ. ಪ್ರೈವೇಟ್ ಜಾಬಲ್ಲಿ ಕೆಲಸ ಮಾಡಿದೆ. ಅಲ್ಲಿದ್ದ ಆಗಿರ್ತಕ್ಕಂಥ ಒಂದು ಅನುಭವದ ಮೇಲೆ ಬೆಸ್ಕಾಮಲ್ಲಿ ಕೆಲಸ ಮಾಡಿದೆ ಸುಮಾರು ವರ್ಷಗಳ ಕಾಲ. ವಿಧಾನಸೌಧದಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡಿದೆ. ಈ ಎಲ್ಲ ಒಂದು ಕೆಲಸ ಮಾಡಿದಂಥ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲ ಒಂದು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹುಟ್ಟಿದೀವಿ, ಬದುಕಬೇಕು, ಸತ್ಯ ಸಾಯ್ತೀವಿ, ಈ ಮೂರಂತೂ ಜೀವನದಲ್ಲೇ ಇರುತ್ತೆ. ಆದರೆ ಹುಟ್ಟೋದು ಕನ್ಫರ್ಮ್, ಆಲ್ರೆಡಿ ಹುಟ್ಟಿದೀವಿ. ಈಗ ಬದುಕಿನಲ್ಲಿ ಅಂತಂದ್ರೆ ನಾವು ಬದುಕಬೇಕಾದ್ರೆ ಹೆಂಗ್ ಬದುಕಬೇಕು, ನಾಳೆ ಸಾಯ್ತೀವಿ. ಒಂದು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು, ನನ್ನ ತಂದೆ ತಾಯಿ ನಾನು ನೆನೆಸ್ಕೊಳ್ಳೋಂಥ ಕೆಲಸ ನಾನು ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಕೆಲಸಗಳು ಮಾಡಿದ್ವಿ. ನನಗೆ ಆ ಒಂದು ಸಂದರ್ಭದಲ್ಲಿ ತಮ್ಮೇಶ್ ಗೌಡ್ರು ಅಂತೇಳಿ, ಅವರು BJP ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ. ಎಲ್ಲರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರು. ಕಾಂಟ್ಯಾಕ್ಟ್ ಸಿಕ್ಕಿದ್ದಾದ್ಮೇಲೆ ತುಂಬ ಬೆಳವಣಿಗೆ ಹಂಗೆ ಸ್ಟಾರ್ಟ್ ಆಯಿತು. ಎಸ್, ಇನ್ನು ನಿಮ್ಮ ಜೀವನದಲ್ಲಿ ಆದರ್ಶ ನಾಯಕರು ಅಂತಂದ್ರೆ, ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ರೆ ನಿಮಗೆ ರೋಲ್ ಮಾಡೆಲ್ ಯಾರು ಸರ್? ಆದರ್ಶ ನಾಯಕರು ಯಾರೆಲ್ಲ ಇದ್ದಾರೆ ನನ್ನ ಜೀವನದ? ಒಂದು ಆದರ್ಶ ನಾಯಕರು ಅಂತಂದ್ರೆ ಯಡಿಯೂರಪ್ಪ ಸಾಹೇಬರು ಮತ್ತು BY ವಿಜಯೇಂದ್ರಣ್ಣ ನನ್ನ ಜೀವನದ ಆದರ್ಶ ನಾಯಕರು. ಅವರೇ ನನಗೆ ಪ್ರತಿಯೊಂದು ಇನ್ಸ್ಪಿರೇಷನ್ನು. ಇವತ್ತು ಏನಾದರೂ ಒಂದು ಮಾಡಕ್ಕೆ ಹೊರಟಿದ್ದೀನಿ ಅಂತಂದ್ರೆ ಅವ್ರು ನೆನೆಸ್ಕೊಳ್ದಲ್ಲಿ ನಾನು ಏನು ಮಾಡಲ್ಲ ಮೇಡಮ್. ಎಸ್ ಸರ್, ಈಗ ನಾವು ಈ ಜೀವದಾತೆ ಫೌಂಡೇಶನ್ ಬಗ್ಗೆ ಮಾತಾಡಲೇಬೇಕು. ಈ ಸಮಾಜ ಸೇವೆ ಕಡೆಗೆ ನಿಮಗೆ ಒಲವು ಹೇಗೆ ಬಂತು ಸರ್? ಆಕ್ಚುಲಿ ಮೇಡಮ್ ಏನಂತಂದ್ರೆ, ನಮ್ಮ ತಾಯಿಯೇ ನನ್ನ ಸ್ಫೂರ್ತಿ, ನಮ್ಮ ತಾಯಿನೇ ನನ್ನ ಜೀವ. ಆ ಒಂದು ಇದರಲ್ಲಿ ನಮ್ಮ ತಾಯಿ ಹೆಸರೇ ಜೀವದಾತೆ ಫೌಂಡೇಶನ್ ಓಪನ್ ಮಾಡಿದ್ವಿ. ಈ ಜೀವದಾತೆ ಫೌಂಡೇಶನ್ಗೆ ಅನೇಕ ಜನ ಸಹಾಯ ಮಾಡಿದ್ರು, ಅನೇಕ ಜನ ನನಗೆ ಬೆಂಬಲಾಗಿ ನಿಂತ್ಕೊಂಡ್ರು. ಇವತ್ತು ನಮ್ಮ ತಾಲೂಕಲ್ಲಿ ಜೀವದಾತೆ ಫೌಂಡೇಶನ್ ಅಂದ್ರೆ ಅಭಿನಂದನ್ ಅಂತಾರೆ, ಅಭಿನಂದನ್ ಅಂದ್ರೆ ಜೀವದಾತೆ ಫೌಂಡೇಶನ್ ಅಂತಾರೆ. ಆ ಅನೇಕ ಕೆಲಸಗಳನ್ನ ಮಾಡ್ತಾ ಬರ್ತಿರ್ಬೇಕಂತ ಸಂದರ್ಭದಲ್ಲಿ ಕೋವಿಡ್ ಅಲ್ಲಿ ಜೀವದಾತೆ ಫೌಂಡೇಶನ್ ಒಂದು ಶಕ್ತಿ ದೊಡ್ಡ ಮಟ್ಟಕ್ಕಾಯ್ತು. ಯಾಕೆ ಅಂತಂದ್ರೆ ನಾವೆಲ್ಲರೂ ಸಹ
ಅಲ್ಲಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು ನಿಮ್ಮ ಫೌಂಡೇಶನ್ ಜೊತೆ ನಾವು ಸಾಥ್ ಕೊಡ್ತೀವಿ ಅಂತೇಳಿ ಬಂದರು. ಅದರಲ್ಲಿ ನಮ್ಮ ನೆಚ್ಚಿನಾಗಿ ತುಂಬ ಎಫರ್ಟ್ ಆಗಿ ಕೆಲಸ ಮಾಡಿದ್ರು ರಾಕೇಶ್ ಅಂತ, ಇದ್ರ ಜೊತೆಗೆ ಏಕಾಂತ್ ಅಂತ, ಮುರಳಿ ಅಂತೇಳಿ, ವಾಸು, ಅರ್ಜುನ್ ಅಣ್ಣ, ಇದಾದ್ಮೇಲೆ ಹನುಮಂತ್ ಅಂತೇಳಿ, ಅದಾದ್ಮೇಲೆ ಮಹೇಶು, ಶಿವಮೂರ್ತಿ, ಈ ಥರ ಅನೇಕ ಯುವಕರು ಸಾಥ್ ಕೊಟ್ರು ಬಂದು, ನೀವು ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅದಕ್ಕೆ ನಾನು ಸಾಥ್ ಕೊಡ್ತೀನಿ ಅಂತಂದು. ಅವತ್ತು ನಾವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ತಾಲೂಕಲ್ಲಿ ಕೋವಿಡ್ ಟೈಮ್ ಐತಲ್ಲ, ಯಾಕಂದ್ರೆ ಅವತ್ತು ಒಂದೊಂದು ತುತ್ತಿಗೂ ಕಷ್ಟ ಇತ್ತು ಮೇಡಮ್. ಅವತ್ತು ಬದುಕು ಜೀವನ ಹೆಂಗಂದ್ರೆ ಎಷ್ಟೇ ದುಡ್ಡು ಇರ್ಬೋದು, ಆದ್ರೆ ಹೊರಗಡೆ ಹೋಗಿ ರೇಷನ್ ತರ ಕೆದರ್ಕೊಳ್ಳೋರು. ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರೂ ಯುವಕರು ಸುಮಾರು ಜನ ಹೆಸರು ಮರ್ತೋಗಿರ್ಬೋದು, ಯಾಕಂದ್ರೆ ಎಷ್ಟು ಜನ ಯುವಕರು ಅವತ್ತು ಪಡೆ ಇತ್ತು ನನ್ನ ಜೊತೆಗಂದ್ರೆ, ಅಣ್ಣ ನಾವು ಮಾಸ್ಕ್ ಹಾಕೊಳ್ತೀವಿ, ನಾವೇನಾದ್ರೂ ಆದ್ರೂ ಆಗ್ಲಿ ನಿನ್ ಜೊತೆ ನಾವು ನಿಲ್ತೀವಿ ಅಂತ ನಿಂದರು. ಇವತ್ತಿಗೂ ಸಹ ನಾನು ಏನಂತಂದ್ರೆ, ನಾನು ಏನ್ ಪುಣ್ಯ ಮಾಡಿದಿನ ಗೊತ್ತಿಲ್ಲ ಅಂತ ಯುವಕ ಪಡೆ ನನ್ನ ಬೆನ್ನಿಂದೆ ನಿಂತಿದೆ. ಅವ್ರಿಗೆ ಕೊಟ್ಟಿರೋದು ಏನೂ ಇಲ್ಲ, ನಾನು ಪ್ರೀತಿ ಅಂತ ಇರುತ್ತಲ್ಲ, ಆ ಪ್ರೀತಿ ಅಷ್ಟೇ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ. ಹಾಗಾಗಿನ ಆ ಒಂದು ಕಡಿಮೆ ಅಂದ್ರೆ ಒಂದು ಆ ಸಂದರ್ಭದಲ್ಲಿ ಒಂದು 60-70 ಜನ ಹುಡುಗರು, ನಾನು ಹೇಳಿರೋದು ಕಡಿಮೆ ಸಂಖ್ಯೆ ಕಡಿಮೆ ಹೇಳಿದ್ದೀನಿ, ಒಂದು 60-70 ಜನ ನಮ್ಮನೇಲಿ ಇರ್ತಿದ್ರು ಫುಲ್ಲು. ಕಾರಣ ಏನಂತಂದ್ರೆ, ಕೋವಿಡ್ ಆದ್ರೆ ಇಲ್ಲೇ ಏನಾದ್ರೂ ಇದಾಗ್ಲಿ, ನಮ್ಮ ತಂದೆ ತಾಯಿಗೆ ಅದು ಆಗ್ಬಾರ್ದು, ಆ ಒಂದು ಕಾರಣಕ್ಕಾಗಿನ ಅಣ್ಣ ನಮ್ ಏನನ್ನಾಗ್ಲಿ ಒಂಥರ ಯಾವ ತರ ಮಂಡ ಧೈರ್ಯ ಅಂತಾರೆ ಗೊತ್ತಾ ನಮ್ ಕಡೆ, ಆ ಮಂಡ ಧೈರ್ಯ ಮಾಡ್ಕೊಂಡು ನನ್ನ ಹತ್ರ ಇರೋರು, ಅಣ್ಣ ನಾವು ಏನನ್ನಾಗ್ಲಣ್ಣ ನಿಮ್ ಜೊತೆಗಿರ್ತೀವಿ, ನೀವು ಮಾಡಿರ್ತಕ್ಕಂಥ ಫೌಂಡೇಶನ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಇದ್ರು. ಆ ಸಂದರ್ಭದಲ್ಲಿ ನಾವು 21,000 ಜನಕ್ಕೆ ಕಿಟ್ ಕೊಟ್ವಿ. ಸುಮಾರು ನನಗೆ ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ 587 ಜನಕ್ಕೆ ಬೆಡ್ ವ್ಯವಸ್ಥೆನೇ ಮಾಡಿದ್ವಿ. ಅಲ್ಲಿದ್ದ ನಮ್ಮ ತಾಯಿ ಪ್ರೇರಣೆ ತಗೊಂಡು ನಾನು ಅವಾಗಿದ್ದನೂ ಸಹ ಸರ್ಕಾರಿ ಶಾಲೆಯಲ್ಲಿ ಒಂದು ನನ್ನ ಕನಸು, ಶಿಕ್ಷಣದಿಂದ ಮಾತ್ರ ದೇಶ ಅಭಿವೃದ್ಧಿ ಹೊಂದಕ್ಕಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಅಭಿವೃದ್ಧಿ ಮಾಡಬೇಕು. ಎಲ್ಲಾನು ಅಭಿವೃದ್ಧಿ ಮಾಡಕ್ಕಾಗಲ್ಲ, ನಮ್ಗೆ ಒಂದು ಶಕ್ತಿ ಇರುತ್ತಲ್ಲ, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಅಳಿಲು ಸೇವೆ ಮಾಡಕ್ಕೆ ಬುಕ್ಸ್ ಆಗಿರ್ಬೋದು, ಬ್ಯಾಗು, ಮತ್ತೆ ಬಟ್ಟೆ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಅಭಿವೃದ್ಧಿ ಹೊಂದಕ್ಕೋಸ್ಕರ ಸುಣ್ಣ ಬಣ್ಣ ಬಳಿಯುವಂತ ಕಾರ್ಯಕ್ರಮ ಆಗಿರ್ಬೋದು. ಈ ತರ ಕಾರ್ಯಕ್ರಮಗಳನ್ನ ನಾವು ಯುವಕರ ಪಡೆ ಕಟ್ಕೊಂಡು ನಮ್ಮ ಫೌಂಡೇಶನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು ಇವತ್ತು ಒಂಥರ ತಾಲೂಕಲ್ಲಿ ತುಂಬಾ ಚೆನ್ನಾಗೆ, ಅದು ಆ ಶಕ್ತಿ ಅಂದ್ರೆ ನಮ್ಮ ಅಮ್ಮನೇ ಹಿಂದೆ ಇರುತ್ತೆ, ಅದ್ರಲ್ಲಿ ನನ್ಗೆ ಎರಡನೇ ಮಾತಿಲ್ಲ, ನಮ್ಮ ಅಮ್ಮನೇ ಬೆಳೆಸ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಹಂಗೋಗಿರೋದು. ಇವತ್ತು ತಾಲೂಕಿನಾದ್ಯಂತ ನಾನು ಇನ್ನು ಮುಂದೆ ನಾನು ಇರೋವರೆಗೂ, ನನ್ನ ದೇವರು ಶಕ್ತಿ ಕೊಡೋವರೆಗೂ ಆ ಫೌಂಡೇಶನ್ ಹಂಗೆ ಹೋಗುತ್ತೆ ಅಂತೇಳಿ ನಾನು ನಿಮ್ಮ ಮೂಲಕ ಹೇಳ್ತೀನಿ ಮೇಡಮ್. ಓಕೆ, ಖಂಡಿತ ಸರ್. ಎಸ್ ಸರ್, ಈಗ ಮತ್ತೊಂದ್ ಕಡೆ ಇದಿಷ್ಟು ನಿಮ್ಮ ಸಮಾಜ ಸೇವೆ ಆದ್ರೆ, ಮತ್ತೊಂದ್ ಕಡೆ ನೀವು ಪೊಲಿಟಿಕಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರೆ, ನಿಮ್ಮ ಆ ಪೊಲಿಟಿಕಲ್ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು, ಜೊತೆಗೆ ನೀವು ಅಧ್ಯಕ್ಷರಾಗಿ ಬಂದಾಗ ಯಾವ ರೀತಿ ಇತ್ತು ಅಲ್ಲಿನ ಸ್ಥಿತಿ, ಹಾಗೆ ಈಗ 2 ವರ್ಷ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ? ಮೇಡಮ್ ಆಕ್ಚುಲಿ ಅಂತಂದ್ರೆ, ಪೊಲಿಟಿಕಲ್ ಕೆರಿಯರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಸುಮಾರು ವರ್ಷಗಳ ಕಾಲ ಬೆಸ್ಕಾಮಲ್ಲಿ, ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ನಂಟು ಅಂತಕ್ಕಂಥ ಆಟೋಮೆಟಿಕ್ಲಿ ಬರುತ್ತೆ. ಸುಮಾರು ಜನ ರಾಜಕೀಯ ನಾಯಕರು ನಮಗೆ ಕಾಂಟ್ಯಾಕ್ಟ್ ಸಿಗ್ತಾರೆ. ಆ ರಾಜಕೀಯ ನಾಯಕರೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಂಥ ಒಂದು ಸಂದರ್ಭದಲ್ಲಿ ನನಗೆ ಮೊದಲನೇದಾಗಿ ಸುಮಾರು ಜನ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ರು. ತಮ್ಮೇಶ್ ಗೌಡ್ರು ಅಂತ ಇದ್ರು, ಅವ್ರು ನನಗೆ ನಾಯಕರು. ಅವ್ರ ಮೂಲಕ ವಿಜೇಂದ್ರ ಯಡಿಯೂರಪ್ಪರವರು, ಅವ್ರು ನನ್ನ ಜೀವನದ ಆದರ್ಶ ನಾಯಕರು. ಯಡಿಯೂರಪ್ಪ ಸಾಹೇಬರು, ವಿಜೇಂದ್ರ ಅಣ್ಣರು. ಅಲ್ಲಿದ್ದ ನಮ್ಮ ಪೊಲಿಟಿಕಲ್ ಕೆರಿಯರು ಒಂದು ಕಾಂಟ್ಯಾಕ್ಟ್ ಸಿಕ್ಕಿದ್ದಾದ್ಮೇಲೆ ನಮ್ಮ ಹಿರಿಯೂರಲ್ಲಿ ನನಗೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಆ ಟೈಮಲ್ಲಿ ಕಂಟೆಸ್ಟ್ ಆಗಿದ್ರು, ಅವರು MLA ಗೆ. ಆ ಸಂದರ್ಭದಲ್ಲಿ 2018ರಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಫೌಂಡೇಶನ್ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ಪಕ್ಷದಲ್ಲಿ ತೊಡಗಿಸ್ಕೊಳ್ಳೋಂಥ ಒಂದು ಕೆಲಸವನ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಟೈಮಲ್ಲಿ ವಿನ್ನೂ ಆಯಿತು. ನಾವು ಸುಮಾರು ಹಳ್ಳಿಗಳಿಗೆ ಹೋಗಿ ನಮ್ಮ ಯುವಕರು ಮತ್ತು ಹಿರಿಯರು ಎಲ್ಲರನ್ನೂ ಒಟ್ಟಾಗಿ ತಗೊಂಡು, ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಫೌಂಡೇಶನ್ ಒಂದಿತ್ತು ಮತ್ತು ಯುವ ಪಡೆ ನನ್ನ ಜೊತೆಗಿತ್ತು. ಆ ಕಾರಣಕ್ಕಾಗಿ ನಾವು 2018ರಲ್ಲಿ ಅಳಿಲು ಸೇವೆ ಮಾಡಿ ಪಾರ್ಟಿ ಗೆಲ್ಲಿಸುವಂತ ಕೆಲಸ ಮಾಡಿದ್ವಿ. ಇದ್ರ ಜೊತೆಗೆ 19ರಲ್ಲಿ MP ಎಲೆಕ್ಷನ್ ಇತ್ತು. ಈ ಟೈಮಲ್ಲೂ ನಾವು ಕೆಲಸ ಮಾಡಿ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡಿ ಪಾರ್ಟಿ ಗೆತ್ತು. ಇದಾದ್ಮೇಲೆ ಸುಮಾರು ಎಲೆಕ್ಷನ್ಗಳೆಲ್ಲ ಬಂದ್ವು. 23 ಬಂತು, ಅಲ್ಲಿ ಮತ್ತೆ MLC ಎಲೆಕ್ಷನ್, MP ಎಲೆಕ್ಷನ್, 2 MLA, 2 MP, 2 MLC, 3 ಟೋಟಲ್ 6 ಎಲೆಕ್ಷನ್ ಜೊತೆ ಗ್ರಾಮ ಪಂಚಾಯತಿಯಲ್ಲೂ ಸಹ ಸುಮಾರು ಜನ ಗೆಲ್ಸಕ್ ನನ್ನೊಂದು ಅಳಿಲು ಸೇವೆ ಮಾಡಿದೆ. ಈ ಎಲ್ಲ ಇದನ್ನ ಇಟ್ಕೊಂಡು ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ದೊಡ್ಡ ಜವಾಬ್ದಾರಿ ಕೊಡ್ತಕ್ಕಂಥ ಪಕ್ಷ ಯಾವ್ದನಿದ್ರೆ
ಅದು ನಮ್ಮ BJP ಪಕ್ಷ. ಆ ಒಂದು ಪಾರ್ಟಿ ಇವತ್ತು ನಮ್ಮ ಮೋದಿಜಿ ಹೇಳಿದ್ದಾರೆ, ದೇಶ ಮೊದಲು ನಂತರ ಪಕ್ಷ ನಂತರ ವ್ಯಕ್ತಿ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಸಾಮಾನ್ಯ ಕಾರ್ಯಕರ್ತನನ್ನ ಕೈ ಹಿಡಿದು ಬೆಳೆಸ್ತಕ್ಕಂಥ ಪಕ್ಷ ಅಂದ್ರೆ ನಾನು BJP ಅಂತ ಹೇಳ್ಬೋದು. ಆ ಪಕ್ಷ ನನಗೆ ಇವತ್ತು ದೊಡ್ಡ ಸ್ಥಾನ, ಇಡೀ ತಾಲೂಕಲ್ಲಿ ಉನ್ನತವಾದಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿ ತಗೊಂಡಿದ್ದಾದ್ಮೇಲೆ ಇವತ್ತಿನವರೆಗೂ ಏನಂತಂದ್ರೆ ಮನೆ ಬಿಟ್ಟು ತಿರ್ಗಾಡ್ತಾರಂತಲ್ಲ ಹಂಗೆ. ಇವಾಗ ನನ್ನ ಹೆಂಡತಿ ಹೇಳ್ತಾರೆ, ನನ್ನ ಹೆಂಡತಿ ಅಂತಂದ್ರೆ ನನ್ನ ಹೆಂಡತಿಗೂ ನನಗೂ ಕೆಲವೊಂದು ಕೋಲ್ಡ್ ವಾರ್ ನಡೀತಿರ್ತೈತೆ, ಒಂದು ಸೀರಿಯಸ್ ಆಗಲ್ಲ, ಟೈಮ್ ಕೊಡಲ್ಲ ಅಂತ ನಾನು ಹೇಳ್ತಿರ್ತೀನಿ. ನೋಡಮ್ಮ, ಪಾರ್ಟಿ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ. ನನ್ನ ಹೆಂಡತಿ ಹಂಗಂದ್ರೆ ನಮ್ಮಮ್ಮನ ಹೇಳಿದ್ದೆ, ನಮ್ಮಮ್ಮನ ಈಗ ಮರೆಸ್ತಾ ಇರ್ತಕ್ಕಂಥ ಮರೆಯಕ್ಕಾಗಲ್ಲ ಲೈಫಲ್ಲಿ, ಆದ್ರೆ ಮರ್ಸಕ್ ಪ್ರಯತ್ನ ಮಾಡಿರ್ತಕ್ಕಂಥ ನನ್ನ ಹೆಂಡತಿ. ಯಾಕಂದ್ರೆ ನಾನು ಎತ್ತು ತಾಯಿ ಎಷ್ಟು ಪ್ರೀತಿ ಕೊಡ್ತಿದ್ಲೋ ನಿಜವಾಗ್ಲೂ ಅಷ್ಟೇ ಪ್ರೀತಿ ನನ್ನ ಹೆಂಡತಿ ಕೊಡ್ತಾ ಇದ್ದಾಳೆ. ನೇತ್ರಾವತಿ ಅಂತ ನನ್ನ ಹೆಂಡತಿ ಹೆಸರು. ಅಷ್ಟು ಪ್ರೀತಿ ಕೊಡ್ತಿದ್ದಾಳೆ. ಆ ಒಂದು ಕಾರಣಕ್ಕಾಗಿನೇ ನನಗೆ ಮನೆ ಚಿಂತೆನೇ ಇಲ್ಲ. ನನ್ನ ಮನೆಯಿಂದ ಬಿಟ್ಬಿಟ್ಟವ್ರೆ, ಯಾವ ಟೈಮ್ಗೆ ಹೋಗ್ಲಿ, ನನಗೆ ಮಾತೆತ್ತಿರೆ ನನ್ನ ಜನ ಏನು ಸಮಸ್ಯೆಯಲ್ಲಿದ್ದಾರೆ, ನನ್ನ ತಾಲೂಕಲ್ಲಿ ಜನ ಏನು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಇದನ್ನ ನಾನು ಪಕ್ಷ ಕಟ್ಬೇಕಂದ್ರೆ ಪಕ್ಷ ಕಟ್ಟೋದ್ಕಿಂತ ಮುಂಚೆನೆ ತಾಲೂಕಿನ ಜನರ ಸಮಸ್ಯೆ ನಾನು ಅರ್ಸ್ಕೋಬೇಕಲ್ಲ. ತಾಲೂಕಲ್ಲಿ ಏನ್ ನಡೀತಿದೆ, ಇದಕ್ಕೆ ನಾನು ಯಾವ ರೀತಿ ಸ್ಪಂದಿಸ್ಬೇಕು, ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಪಾರ್ಟಿಯಲ್ಲಿ ಹೋರಾಟಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಜೊತೆಗೆ ಸಮಸ್ಯೆಗಳಾಗಿರ್ಬೋದು, ಎಲ್ಲಾ ಸಮಸ್ಯೆಗಳನ್ನ ಒಂದು ನಮ್ಮ ಮೇಲೆ ಇರ್ತಕ್ಕಂಥ MP ಸಾಹೇಬ್ರು ಇದ್ದಾರೆ ನಮಗೆ, ಗೋವಿಂದ ಕಾರಜೋಳ ಸಾಹೇಬ್ರು, ಅವರೆಲ್ಲ ನಮಗೆ ಇನ್ಸ್ಪಿರೇಷನ್. ಅವ್ರಿಗೆ ತಿಳಿಸ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಸಾಧ್ಯತೆ ಆಗುತ್ತೋ ನಮ್ಮ ಹಿರಿಯರಿಗೆ ತಿಳಿಸಿ, ಪಾರ್ಟಿ ಉನ್ನತ ಇರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ತಿಳಿಸಿ ಪಾರ್ಟಿಯನ್ನ ತಳಮಟ್ಟದಲ್ಲಿ, ಯಾಕಂದ್ರೆ ಈಗ ಪಾರ್ಟಿ ಕಾರ್ಯಕರ್ತರು ಎಲ್ಲ ಕಡೆಗೆ ಇರ್ತಾರೆ, ಅವ್ರನ್ನ ಬಡ್ದೆದ್ದಳ್ಸೋದಿರುತ್ತಲ್ಲ, ಅದು ಇಂಪಾರ್ಟೆಂಟ್. ಆ ಕೆಲಸವನ್ನ ನಾನು ಜವಾಬ್ದಾರಿ ತಗೊಂಡಿದ್ದ ಈಗ ಅಲ್ಲಿ 2 ವರ್ಷ ಆಗ್ತಾ ಬರ್ತದೆ. ಆವಾಗಿದ್ದ ಇವತ್ತಿನವರೆಗೂ ನಾನು ಪ್ರತಿದಿನ ಮಿನಿಮಮ್ ಏನಿಲ್ಲ ಅಂದ್ರೂ 8, 9, 10, 11 ಗಂಟೆ ಆಗ್ತಾ ಇದೆ ಮನೆಗೆ ಹೋಗಕ್ಕೆ. ಯಾಕಂದ್ರೆ ಪಾರ್ಟಿ ಕಟ್ಬೇಕು ನಾನು, ಇಷ್ಟೇ ನಮ್ದು ಅಜೆಂಡ. ಏನಂದ್ರೆ ತಾಲೂಕಲ್ಲಿ ಪಾರ್ಟಿ ಕಟ್ಬೇಕಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ಯುವ ಪಡೆಗಳನ್ನ, ಎಲ್ಲ ಹಿರಿಯರನ್ನ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ತಾಲೂಕಲ್ಲಿ BJP ಪಕ್ಷ ಅಂತಕ್ಕ ಸದೃಢವಾಗಿ ಮಾಡಕ್ಕೆ ನನ್ನ ಅಳಿಲಿ ಸೇವೆ ಮಾಡಿದೀನಿ ಅಂತ ನನಗೆ ಹೆಮ್ಮೆ ಅನ್ಸುತ್ತೆ. ಇಷ್ಟು ನಾನು ಹೇಳ್ಬೋದು ಮೇಡಮ್. ಇನ್ನು ನಿಮ್ಮ ಮುಂದಿನ ಗುರಿ ಏನಂತ ಇಟ್ಕೊಂಡಿದ್ದೀರಾ ಸರ್? ಮೇಡಮ್, ನಂದು ಮುಂದಿನ ಗುರಿ ಏನಂತಂದ್ರೆ, ಈಗ ರಾಜಕೀಯದಲ್ಲಿ ಇದೀವಿ, ರಾಜಕೀಯದಲ್ಲೇ ಇರಬೇಕು ಅನ್ನೋದು. ಜೊತೆ ನನ್ನ ಶಿಕ್ಷಣ ಸಂಸ್ಥೆಗಳನ್ನು ಇದಾವೆ. ಈಗ ಶಿಕ್ಷಣ ಸಂಸ್ಥೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನನಗಿದೆ, ಸರಿನಾ? ಜೊತೆಗೆ ರಾಜಕೀಯದಲ್ಲಿ ಹಿರಿಯೂರಲ್ಲಿ ಸುಭದ್ರವಾದಂಥ ಒಂದು ಪಕ್ಷವನ್ನ ಕಟ್ಟಿದ್ದೀನಿ. ಸುಭದ್ರವಾದಂಥ ಒಂದು ಆಡಳಿತ ನೀಡ್ತಕ್ಕಂಥ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಶುಭಗಳಿಗೆ ಶುಭ ಸಮಯ ಬಂದಾಗ ಅದನ್ನ ತಡೆಯಕ್ಕೆ ಯಾರು ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿನ ಈ ಶ್ರೀಕೃಷ್ಣ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಹೇಳ್ರಿ, ನಮ್ಮೆಲ್ರಿಗೂ ಗೊತ್ತಿದೆ, ಕರ್ಮಣ್ಯ ವಾದಿಕಾರಸ್ತು ಮಾಫಲೇಶು ಕದಾಚನ ಅಂತ. ಅಂದ್ರೆ ನಮ್ ಕೆಲಸ ನಾವು ಮಾಡೋಣ, ನಮ್ ಕೆಲಸ ನಾವು ಮಾಡಿದ್ದಾದ್ಮೇಲೆ ಅದಕ್ಕೆ ಫಲಾಪೇಕ್ಷೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನಗಳು ಕೊಡ್ತಾರೆ. ಆ ಒಂದು ಜನಗಳ ಒಂದು ಪ್ರೀತಿಯಿಂದ ಜನಗಳು ಸಹಕಾರ ಹೆಂಗ್ ಮಾಡ್ತಾರೋ, ಅವ್ರು ಯಾವ ರೀತಿ ನನ್ನನ್ನು ಬೆಳೆಸ್ಕೊಂಡು ಹೋಗ್ತಾರೋ, ಅವ್ರು ಯಾವ ರೀತಿ ನನ್ನ ಜೊತೆಗಿರ್ತಾರೋ, ನಾನು ಅವ್ರ ಪ್ರತಿದಿನನೂ ಸಹ ಅವ್ರ ಜೊತೆಗಿರ್ತೀನಿ, ಅವ್ರ ಸೇವೆ ಮಾಡ್ತೀನಿ. ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರ ಸ್ಥಳೀಯದಲ್ಲಾಗಿರ್ತಕ್ಕಂಥ ಸಮಸ್ಯೆನ ಗುರುತಿಸಿ ತಾಲೂಕಲ್ಲಿ ಇವತ್ತು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು, ತಾಲೂಕಲ್ಲಿ ಇವತ್ತು ಒಳ್ಳೆ ಹೆಸರು ತಗೊಳ್ಬೇಕು. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಇನ್ನೊಂದು ನನ್ಗೊಂದು ಮುಂದೊಂದು ದಿನ, ನಾನು ನಿಮ್ಮ ಹತ್ರ ಅದು ಅತಿಶಯ ಆಗ್ತಿರ್ತ ಏನೋ ಗೊತ್ತಿಲ್ಲ, ಮುಂದೊಂದು ದಿನ ನನಗೆ ಒಳ್ಳೆ ಟೈಮ್ ಅನ್ನೋದು ಬಂದೇ ಬರುತ್ತೆ ಮೇಡಮ್, ಪ್ರತಿಯೊಬ್ಬ ವ್ಯಕ್ತಿಗೂ. ಆ ಒಳ್ಳೆ ಟೈಮ್ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ಎಲ್ಲರೂ ನನ್ನ ತಾಯಂದಿರೆ, ಆ ತಾಯಂದಿರಿಗೆ ನಮ್ಮಮ್ಮ ಅವತ್ತೇನು ಒಂದು ಆಸೆ ಇತ್ತಲ್ಲ, ನಮ್ಮಮ್ಮ ಒಂದು ಗೋಲ್ಡ್ ಏನು ಅವತ್ತು ಹಾಕಿದ್ ಮಾಡಿತ್ತಲ್ಲ, ಎಲ್ಲಾ ತಾಯಂದಿರಿಗೆ ನನ್ನ ಒಂದಿನ ಟೈಮ್ ಬಂದೇ ಬರುತ್ತೆ. ಆವತ್ತಿನ ದಿನ ನಮ್ಮ ಹಿರಿಯೂರು ತಾಲೂಕಿನ ಎಲ್ಲಾ ತಾಯಂದಿರಿಗೆ ನಾನು ಏನಾದ್ರೂ ಒಂದು ಚಿಕ್ಕದು ಒಂದು ಗೋಲ್ಡ್ ಇಡೀ ತಾಲೂಕಲ್ಲಿ ಯಾವತ್ತನೇ ಆಗಿರ್ಬೋದು, ಅದು ದೇವ್ರ ಶಕ್ತಿ ಕೊಡ್ತಾನೆ. ಕೊಟ್ಟಿದ್ದಿನ ಖಂಡಿತ ಅವತ್ತು ನಾನು ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ ಒಂದು ಗೋಲ್ಡ್ ಏನಾದರೂ ಒಂದು ಅವರಿಗೆ ನೆನಪಿನ ಕಾಣಿಕೆಯಾಗಿ ನಾನು ಕೊಡಬೇಕು. ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಯುವಕರು ಅಷ್ಟೇ, ಯುವಕರನ್ನ ಬೆಳೆಸ್ಬೇಕನ್ನೋ ನನ್ನ ಆಸೆ ಇದೆ. ಆ ಬೆಳೆಸೋಣ, ಯಾಕಂದ್ರೆ ಎಷ್ಟು ಜನ ತುಳಿಯಕ್ಕೆ ಹೋದ್ರೂ ಚಿಗುರ್ತಾ ಇರ್ಬೇಕಾಗುತ್ತೆ. ಹಾಗಾಗಿನ ಎಲ್ಲರನ್ನು ಒಟ್ಟಾಗಿ ಪಕ್ಷ ಕಟ್ಟಿ ಮುಂದಿನ ದಿನಗಳಲ್ಲಿ ಆ ಜನ ಯಾವ ರೀತಿ ನನಗೆ ಸ್ವೀಕರಿಸ್ತಾ ಆ ರೀತಿ ಜನಗಳ ಜೊತೆ ನಾನು ಬೆಳ್ಕೊಂಡು ಹೋಗ್ತೀನಿ. ತಾಲೂಕಲ್ಲೇ ಹುಟ್ಟಿದ್ದೀನಿ, ತಾಲೂಕಲ್ಲೇ ಬೆಳಿತೀನಿ, ತಾಲೂಕಲ್ಲೇ ಸಾಯ್ತೀನಿ ಅಂತೇಳಿ ನಾನು ಹೇಳ್ತೀನಿ ಮೇಡಮ್. ಎಸ್, ಖಂಡಿತ ಸರ್. ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ ನಮಗೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.
ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಅಭಿನಂದನ್ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.